ಡಾಕ್ಟರ್ ಕಿರಣ್ ಕುಮಾರ್ ರಾಯರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಮಾಡಲು ಕಾರಣ, ಇವತ್ತು ಕುರ್ತಕೋಟಿಯ ಜನಪದ ಕಲಾವಿದರಾದಂತಹ ಮಹಾಂತೇಶ್ ನಿಂಗಪ್ಪ ದಿಂಡನ್ ಅವರ ಒಂದು ಸಂದರ್ಶನವನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಮಾಡ್ತಾಯಿದ್ದೇವೆ. ಆ ಒಂದು ಕಾರಣದಿಂದ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೇವೆ. ಇವರು ರಾಜ್ಯ ಮಟ್ಟದ ಒಂದು ಪುರಸ್ಕಾರವನ್ನು ಪಡೆದಿರುವಂತಹ ಜನಪದ ಕಲಾವಿದರಾದ ಕಾರಣ ಅವರ ಒಂದು ಸಂದರ್ಶನವನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಮಾಡೋದಕ್ಕೆ ನಾವು ನೇರವಾಗಿ ಅವರ ಗ್ರಾಮವಾದಂತಹ ಕುರ್ತಕೋಟಿ ಗ್ರಾಮಕ್ಕೆ ಬಂದು ಅವರ ಮನೆಯಲ್ಲಿಯೇ ಈ ಒಂದು ಸಂದರ್ಶನವನ್ನು ನಾವು ಮಾಡ್ತಾಯಿದ್ದೀವಿ. ಬನ್ನಿ ಸ್ನೇಹಿತರೆ, ಹಾಗಾದರೆ ಅವರ ಒಂದು ಪರಿಚಯವನ್ನು ನಾವು ಮಾಡ್ಕೊಳ್ಳೋಣ. ಜೊತೆಗೆ ಅವರು ಯಾವ ರೀತಿಯಲ್ಲಿ ಈ ಜನಪದ ಕಲೆಗಳನ್ನು, ಜನಪದ ಹಾಡುಗಳನ್ನು ಹಾಡ್ತಾರೆ, ಯಾವ ರೀತಿಯಾದಂತಹ ಜನಪದ ಹಾಡುಗಳನ್ನು ಹಾಡ್ತಾರೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಅವರ ಒಂದು ಪರಿಚಯವನ್ನು. ಜನಪದ ಹಾಡನ್ನು ಹಾಡ್ತಾಯಿದ್ರಿ, ಏನು ಶಿಕ್ಷಣವನ್ನು ನೀವು ಪಡ್ಕೊಂಡಿದ್ದೀರಿ? ಶಿಕ್ಷಣ ಅಂತಂದ್ರೆ ನಾವು ಯಾವುದೇ ಥರ ಶಾಲೆಗೆ ಹೋಗಿಲ್ಲ ಸರ. ಇಲ್ಲೇ ನಮ್ಮ ಓಣಿ ಒಳಗಿರುವಂಥ ಗುರು ಹಿರಿಯರು ಹಿಂದೆ ಹಾಡ್ಕೊತ ಬಂದಿದ್ರು. ಅವ್ರನ್ನ ನೋಡಿ ನಾನು ಈ ಥರ ಹಾಡ್ಬೇಕಂತ ಅವ್ರ ಕುಟಾಗ ಸ್ವಲ್ಪ ಹೋಗಿ ಕಲ್ಕೊಂಡೆ ಸರ. ಜನಪದ ಗೀತೆಗಳನ್ನು, ಭಜನಾ ಪದಗಳನ್ನು, ಲವಣಿ ಪದ ಹೆಂಗೆ, ಈ ಪದಗಳು ಹೆಂಗೆ, ಇವನ್ನೆಲ್ಲ ಕಲ್ಕೊಂಡೆ ಸರ್. ಕಲ್ಕೊಂಡಂಗೆ ಮುಂದುವರ್ಸ್ಕೊಂತ ಇಲ್ಲಿ ಮಟ್ಟ ಬಂದೇವೆ ಸರ್. ಅಂದರೆ ನೀವು ಎಷ್ಟು ವರ್ಷದಿಂದ ಇದು ಒಂದು ಜನಪದ ಹಾಡಿನ ಒಂದು ರೂಢಿ ಮಾಡಿಕೊಂಡು ಈ ಹಾಡುಗಳನ್ನು ಹಾಡ್ತಾ ಬಂದ್ರಿ ನೀವು? ಸನ್ಯಾಕೊಂದು 24-25 ವರ್ಷ ಆಯ್ತು ಸರ್. 25 ಅಂದ್ರೆ ನೀವು ಬಾಲ್ಯದೊಳಗೆ ಅಂದರೆ ಎಷ್ಟನೇ ವರ್ಷಲಿದ್ದ ನೀವು ಒಂದು ಜನಪದ ಹಾಡಿನ ಒಂದು ಆಸಕ್ತಿ ನಿಮ್ಗೆ ಮೂಡ್ತು? 1992ರಾಗಿದ್ದ ಹಾಡಾಕತ್ತೀನಿ ಸರ್. ಅಂದರೆ ನೀವು ಅವಾಗ ಎಷ್ಟು ವರ್ಷ ರೀ? ಅವಾಗೊಂದು 12-13 ವರ್ಷ ರೀ. 13 ವರ್ಷ. ಈ ಹೆಚ್ಚು ಜನಪದ ಕಲೆ ಅಂತಂದ್ರೆ ಜನಪದ ವಿಶ್ವವಿದ್ಯಾಲಯಕ್ಕೆ, ಜನಪದ ವಿಭಾಗಗಳಿಗೆ ಸೀಮಿತ ಆಗಿಬಿಟ್ಟದೆ. ಅಂದ್ರೆ ಏನು, ಅಲ್ಲಿ ಕಲಿಯುವಂಥವ್ರು ಜನಪದ ಕಲಾವಿದರು ಹಿಂಗಂತೇಳಿ ಆ ಒಂದು ಏನು ಡಿಗ್ರಿಗಳನ್ನ ಪಡ್ಕೊತಾರೋ ಅವರು ಎಲ್ಲೆಲ್ಲೋ ಹೋಗಿ ಏನೇನೋ ಪ್ರಶಸ್ತಿಗಳನ್ನ ಪಡ್ಕೊಂಡು ಅವ್ರ ಹೆಸರನ್ನು ಬೆಳೆಸ್ಕೊಳ್ಳುವಂಥ ಮತ್ತು ಗುರುತಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಆದರೆ ನಿಮ್ಮಂಥ ಎಲೆಮರಿಯ ಕಾಯಿ ರೀತಿ ಒಳಗೆ ಸೇವೆಯನ್ನು ಜನಪದ ಕಲಾದೇವಿಯ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ನಿಮ್ಮಂಥವರಿಗೆ ಹೆಚ್ಚು ಪ್ರೋತ್ಸಾಹಗಳು ದೊರಿಬೇಕಾದಂಥ ಅವಶ್ಯಕತೆ ಭಾಳ ಅದಾವ. ಆದರೂ ನೀವು ಈ ಒಂದು ಸ್ಪರ್ಧಾ ಜಗತ್ತಿನಲ್ಲಿ ಆದರೂ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿಯನ್ನು ನೀವು ಪಡ್ಕೊಂಡ್ರಿ ಅಂತ ಹೇಳಿದ್ರಿ. ಆ ರಾಜ್ಯ ಮಟ್ಟದ ಪ್ರಶಸ್ತಿ ಯಾವ ಇಸ್ವಿಯಲ್ಲಿ ದೊರೀತು, ಎಲ್ಲಿಂದ ದೊರೀತು? ಅದು 2012ನೇ ಇಸ್ವಿ ಒಳಗೆ ಸರ್. ರಾಜ್ಯ ಮಟ್ಟ ಯುವಜನ ಮೇಳ ದಕ್ಷಿಣ ಕನ್ನಡ ಬಟಗಾಳ ತಾಲೂಕು ವಿಟ್ಲಾದಾಗ ಅಂತ ಇತ್ತು ಸರ್. ಅದು ವಿಟ್ಲಾದೊಳಗೆ ರಾಜ್ಯ ಮಟ್ಟ ಯುವಜನ ಮೇಳ ಇತ್ತು. ಆ ಯುವಜನ ಮೇಳದೊಳಗೆ ಅಡಿಯು ಸೋಮಪುರದ ಚೆನ್ನಪ್ಪ ಅಂಗಡಿಯವ್ರು ಅಂತಂದು ಅವರು ರಚನೆ ಮಾಡಿರುವಂಥ ಸಾಹಿತ್ಯ ಲವಣಿ ಪದ ಅಂತ ಸರ್. ಅವಾಗ ಅದನ್ನು ಪ್ರಾಕ್ಟೀಸ್ ಮಾಡಿ ಯುವಜನ ಮೇಳದೊಳಗೆ ರಾಜ್ಯ ಮಟ್ಟದ ಪ್ರಥಮ ಸ್ಥಾನ ಹೊಡ್ಕೊಂಡಿದ್ದೀನಿ ಸರ್. ಅಂದ್ರೆ ಲಾವಣಿ ಪದ್ಯಕ್ಕೆ ನಿಮ್ಗಲ್ಲಿ ಪ್ರಥಮ ಸ್ಥಾನ ಬಂತು ಸರ್. ಅಡ್ಡಿಯಲ್ಲ. ಆಮೇಲೆ ಈಗ ನಿಮ್ಮ ಕಲಾ ತಂಡ ಅಂತ ಏನಾರು ಒಂದು ರಚನೆ ಮಾಡ್ಕೊಂಡಿರಿ ಸರ್? ಐತೆ ಸರ್. ಇಲ್ಲೇ ಕುರ್ತಕೋಟೆ ಒಳಗೆ ಡಾಕ್ಟರ್ BR ಅಂಬೇಡ್ಕರ್ ಜಾನಪದ ಸಂಸ್ಕೃತ ಕಲಾ ತಂಡ ಅಂತ ಐತೆ ಸರ್. ಒಂದು ತಂಡ ಮಾಡ್ಕೊಂಡು ಹಲವಾರು ಕಾರ್ಯಕ್ರಮ ಮಾಡೇವಿ ಸರ್. ಅಂದ್ರೆ ಅದ್ರ ಜೊತೆ ಏನು ಬರೀ ಜನಪದ ಹಾಡುಗಳನ್ನು ಹಾಡುವಂಥದ್ದಷ್ಟ ಮಾಡ್ತಿರೋ? ಜನಪದ ಹಾಡುಗಳು, ಆಮೇಲೆ ಕೋಲಾಟ ಭಾಳ, ಅದು ರಾಜ್ಯ ಮಟ್ಟದೊಳಗೆ ಪ್ರಥಮ ಸ್ಥಾನ ಆಗಿತ್ತು ಸರ್. ಮುಂದುವರ್ಸ್ಕೊಂಡು ಬಂದೇವೆ ಸರ್. ಮುಂದುವರ್ಸ್ಕೊಂಡು ಬರಾಗತ್ತೆ. ಈಗ ಮತ್ತು ನಿಮ್ಮ ಮೂಲಕ ಈ ಜನಪದ ಸಾಹಿತ್ಯದ ಏನಾದರೂ ಕ್ಯಾಸೆಟ್ಗಳು ಇವೇನು ಬಿಡುಗಡೆ ಮಾಡುವಂಥದ್ದು ವಿಚಾರಗಳು ಅಥವಾ ನಿಮ್ಮ ಏನಾರ ಇಂದ ಟೇಪ್ ರೆಕಾರ್ಡ್ ಕ್ಯಾಸೆಟ್ ಇದ್ದಾಗ ಸರ್. ಸ್ಟುಡಿಯೋದವ್ರು ಇಲ್ಲೇ ಒಂದು ರೆಕಾರ್ಡಿಂಗ್ ಮಾಡ್ಕೊಂಡು ಹೋಗ್ಯಾರಿ. ಭಜನಾ ಪದಗಳ ಕ್ಯಾಸೆಟ್ ರೀ. ಭಜನಾ ಪದದ್ದು. ಅವಾಗ 2004ರಿಂದ 2008ರವರೆಗೂ ರೆಕಾರ್ಡಿಂಗ್ ಕ್ಯಾಸೆಟ್ ಮಾಡ್ಕೊಂಡು ಹೋಗ್ಯಾರ ಸರ್. ಅವಾಗ ಇಲ್ಲಿ ನಿಮ್ಮ ಹತ್ರನ ಭಜನೆ ಪದಗಳನ್ನ ಮಾಡ್ಕೊಂಡು ಹೋಗ್ಯಾರ. ಅಡ್ಡಿ ಇಲ್ಲ. ಅದಕ್ಕೆ ಮತ್ತು ನಿಮ್ಮ ಒಂದು ಹಾಡುಗಳನ್ನ ಕೇಳಿ ಬೇರೆ ಚಲನಚಿತ್ರ ಮಾಧ್ಯಮದವರಾಗಲಿ ಈ ಮತ್ತು ಈ ಸೀರಿಯಲ್ನವರು ಯಾರು ನಿಮ್ಮ ಸಂಪರ್ಕಕ್ಕೆ ಬಂದಿದ್ದಂಥವ್ರು? ಹಂಗೆ ಯಾರು ಬಂದಿಲ್ಲ ಸರ. ಈಗ ಟ್ಯಾಕ್ಟರ್ ಜಾನಪದ ಗೀತೆಗಳು ಹಾಡ್ತಾರಲ್ಲ ಸರ, ಹುಬ್ಳ್ಯಾಗ ಆನಂದ್ ಮಾಸ್ತರ್ ಅಂತಂದು ಅವರು ಕುಸಗಲ್ಲಾಗ ಮಂಜು ಅಂತದ ರೀ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ಕಡೆ ಒಂದು ಮೊನ್ನೆ ಒಳಗಡೆ ಹಾಡು ಆರಿಸಿದ್ರಿ. ಈಗಲೂ ಜನಪದ ಅವರು ಮೊನ್ನೆ ಒಳಗಡೆ ಮಾಡಿಸಿದ್ರು ಸರ. ಹಿಟ್ ಆತ್ರಿ ಸರ್ ಸಾಂಗ್ ಅದು. ಹೌದಲ್ಲ? ಈಗ ನಿಮ್ಮ ಒಂದು ಮನೆಯ ಒಂದು ಪರಿಸರ ಅಂದ್ರೆ ನಿಮ್ಮಲ್ಲಿ ಈ ಒಂದು ಜನಪದ ಆಸಕ್ತಿ ಬರಬೇಕಾದ್ರೆ
ಮೂಲ ನಿಮ್ಮ ಮನೆಯೊಳಗೆ ಯಾರು ಜನಪದ ಕಲಾವಿದರು ಇದ್ರೆ? ನಮ್ಮ ಅಣ್ಣಾರು ಹಾಡ್ತಿದ್ರು ಸರ್. ಮಹೇಶ್ ಅಂತಂದು ಎರಡನೇದವ್ರು ಅವ್ರು ಸರ್. ಅವ್ರು ಭಜನ ಹಾಡ್ತಿದ್ರಿ. ಆಮೇಲೆ ನನ್ಕಿಂತ ಹಿರಿಯವ ಮೂರನೇದವ ಭಜನ ಪದ ಹಾಡ್ತಿದ್ರಿ. ಅವರು ನೋಡಿ ನಾನು ಕಲ್ತ್ರಿ, ಅದ್ರಲ್ಲಿದ್ದ ಆಸಕ್ತಿ ಹುಡ್ತೀರಿ ನನಗೆ. ಅಲ್ಲಿಂದ ನಾ ಹಾಡಕತ್ರಿ. ನಾ ಹಾಡಕತ್ ಮೇಲೆ ಅವ್ರು ನನಗೆ ಪ್ರೋತ್ಸಾಹ ಭಾಳ ಮಾಡಕತ್ರಿ. ಅವ್ರು ಕೈ ಬಿಟ್ರಿ ಅಲ್ಲಿಗೆ. ಒಟ್ಟು ನೀವು ಅಣ್ತಮ್ದು ಮನೆ ಎಷ್ಟು ಜನ ಸರ್ ನೀವು? ನಾವು 5 ಮಂದಿ ರೀ. ಎಲ್ಲ ನಮ್ಮ ಇಡೀ ಕುಟುಂಬನ ಅಂದ್ರೆ ಸನಿಯಾಗಿ ಒಂದು 22 ಜನ ಅದ ಸರ್. ನಾವು ಕೂಡು ಕುಟುಂಬ ಐತೇನ್ರಿ? ಕೂಡು ಕುಟುಂಬನೇ. ಈ ಸ್ವಲ್ಪ ಇರಾಕ್ ಅಸ್ತವ್ಯಸ್ತಾಗಿ ಅಲ್ಲೆಲ್ಲ ಮನೆ ಹಾಕೊಂಡದಾರ್ರಿ. ಎಲ್ಲ ವ್ಯವಹಾರಗಳು ಕೂಡಿ ಅದಾವ್ರಿ. ಹೌದು. ಏನು ಮತ್ತೆ ಇದು ಹೊಲ ಐತಿ ಸರ್. ಈಗ ನೀವು ಜನಪದ ಕಲೆಯನ್ನ ಮುಖ್ಯವಾಗಿ ನಿಮ್ಮನ್ನ ಮಾಡ್ಕೊಂಡಿರೋ ಅಥವಾ ಮತ್ತು ಉದ್ಯೋಗಕ್ಕೆ ಅಂದ್ರೆ ಉಪಜೀವನಕ್ಕೆ ಏನು ಜನಪದ ಕಲೆಯನ್ನು ಬಿಟ್ಟು ಇತರೆ ಏನಾದರೂ ಮಾಡ್ಕೊಂಡಿದ್ರು? ಏನಿಲ್ಲ ಸರ್, ಕಾರ್ಯಕ್ರಮ ಯಾವ ಗೌರ್ಮೆಂಟಿನ ವಾಲಿ ಇವು ಕೆಲವೊಂದು ಗೌರ್ಮೆಂಟಿನ ಕಾರ್ಯಕ್ರಮ ಮಾಡ್ತೇವೆ ಸರ್. ಆರೋಗ್ಯ ಇಲಾಖೆ ಮಾಡ್ತೇವೆ, ವಾರ್ತಾ ಇಲಾಖೆ ಮಾಡ್ತೇವೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಾಡ್ತೇವೆ ರೀ. ಹಿಂಗೆ ಎಲ್ಲ ಇಲಾಖೆ ಕಾರ್ಯಕ್ರಮ ಮಾಡ್ತೇವೆ ರೀ. ಇಲ್ದಾಗ ಜಾತ್ರೆ ಕಾರ್ಯಕ್ರಮವನ್ನೆಲ್ಲ ಮಾಡ್ತೇವೆ ರೀ. ಇಲ್ದಾಗ ಹೊಲ ಅದಾವ್ರೆ ಸರ್, ಹೊಲದೊಳಗೆ ಕೆಲಸ ಮಾಡ್ತೇವೆ. ಇವು ನಾಟಕ ಇವನು ಮಾಡಿರ್ತಾರೆ ಅಂದ್ರೆ ಇಲ್ಲ? ಬೀದಿ ನಾಟಕ ಅವನ್ನೆಲ್ಲ ಬೀದಿ ನಾಟಕಗಳು ಅಂದ್ರೆ ಈಗ ಸರ್ಕಾರಿ ಯೋಜನೆ ಪ್ರೋಗ್ರಾಮ್ಗಳಂದ್ರೆ ಹೆಚ್ಚಾನ ಬೀದಿ ನಾಟಕಗಳು ಸರ್ ಹಾಡಾಡೋ ಮೂಲಕ ಅವನ್ನ ಪ್ರದರ್ಶನ ಮಾಡೋದು ಮಾಡ್ತೀವಿ. ಹೌದು ಸರ್. ಈಗ ನೀವು ನಿಮ್ಮ ಯಾವುದಾದ್ರೂ ಒಂದು ಹಾಡನ್ನು ಇಲ್ಲಿ ನಮ್ಮ ಪ್ರೇಕ್ಷಕರಿಗೆ ತಿಳಿಸೋದಕ್ಕೆ ಸಾಧ್ಯ ಆಕತ್ರಿ? ರಾಜ್ಯಮಟ್ಟದ ಒಳಗನ ಲಾವಣಿ ಪದ ಹಾಡಿದ್ದ ಇದು ಹಂಗೆ ಹೇಳಿ ಅಂತೇಳಿ ಪ್ರೇಕ್ಷಕರೇ, ಇವತ್ತು ನಮ್ಮ ಮಾಂತೇಶ್ ದಿನ್ನಣ್ಣವರು ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಿರುವಂತಹ ಒಂದು ಲಾವಣಿ ಪದ್ಯವನ್ನು ನಮ್ಮ ಪ್ರೇಕ್ಷಕರಿಗೆ ತೋರಿಸ್ತಾ ಇದ್ದಾರೆ. ಬನ್ನಿ ಸ್ನೇಹಿತರೆ, ಅವರು ಯಾವ ರೀತಿಯಾಗಿ ಆ ಒಂದು ಹಾಡನ್ನು ಪ್ರದರ್ಶನ ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ನೋಡೋಣ. ಛಂದಸಭದೋಳು ಬಂದು ಕಂದ ನಾನು ಹೇಳುವೆನು ಬಂದೂರ ಭಾರತ ಖಂಡದಲ್ಲಿ ಕನ್ನಡ ನಾಡಿನ ಗಂಡು ಹುಲಿ. ಏ ಬಂಡ ಬ್ರಿಟಿಷರಿಗೆ ಗಂಡು ಎನಿಸಿದ ಸಿಂಧೂರ ಲಕ್ಷ್ಮಣ ಶೌರ್ಯದಲ್ಲಿ ಸಿಂಧೂರ ಲಕ್ಷ್ಮಣ ಶೌರ್ಯದಲ್ಲಿ ಗಟ್ಟಿಗ ಭೀಮನಂತೆ ನಿಷ್ಠೆಯಲ್ಲಿ ಹನುಮನಂತೆ ಹುಟ್ಟಿದ ಕನ್ನಡ ನಾಡಿನಲ್ಲಿ ಎಷ್ಟಿತ್ತು ಶೌರ್ಯ ಬಲ ಭುಜದಲ್ಲಿ. ಹುಟ್ಟಿದ ನೆಲದ ಸ್ವಾಭಿಮಾನಕ್ಕಾಗಿ ಹೋರಾಟ ಮಾಡಿದ ಗಂಡುಗಲಿ, ಹಿಂಗ ಹೋರಾಟ ಮಾಡಿದ ಗಂಡುಗಲಿ. 16 ವಯಮಿತಿ ಅವಗೆಂತ ನಾಡ ಪ್ರೀತಿ ಕಂಡಾನ ಆಂಗ್ಲರ ದಬ್ಬಾಳಿಕೆ. ಒಬ್ಬಾಯಿನ್ಯಾರಿಂದ ಹತ್ತಿತು ಬೆಂಕಿ, ನರ್ಸ್ಯ ಗೋಪಾಳ್ಯ ಸಾಬೇನ ಕೂಡಿಕೊಂಡು ಲಕ್ಷ್ಮಣ್ಣ ಕವಂಜಿಕಿ, ಹಿಂಗ ಲಕ್ಷ್ಮಣ್ಣ ಕವಂಜಿಕಿ. ಎಂತವನ ದಿಟ್ಟತನ ಸ್ವದೇಶದ ಅಭಿಮಾನ, ಹುಟ್ಟಿ ಬೆಳೆದ ಕನ್ನಡ ನಾಡಿನಲ್ಲಿ ಇವನ. ಎಷ್ಟಿತ್ತು ಶೌರ್ಯ ಅವನಲ್ಲಿ ಕೇಳಿರಣ್ಣ ಹೇಳುವೆ ನಾನ. ರೈತರನ್ನ ಕಲಿಯಾಕಿ ಹೇಳಾವ ಹಂಜಿಕಿ, ನಿಮಗೆ ಯಾಕೋ ಇಂಗ್ಲೀಷರ ಅಂಜಿಕಿ. ನಮ್ಮ ಹತ್ಯೆ ಕೇಳಿದ್ರ ಹಾಕುಣುವದಿಕಿ, ಭಂಡ ಬ್ರಿಟಿಷರಿಗೆ ಗಂಡ ನಾನಂದೇಳಿ ರುಂಡ ಹರ್ಷಿ ಮಾಡ್ಯಾನ ದಬ್ಬಾಳಿಕಿ. ಅವ ರುಂಡ ಹರ್ಷಿ ಮಾಡ್ಯಾನ ದಬ್ಬಾಳಿಕಿ. ನಮ್ಮ ನಾಡಲ್ಲಿ ಯಾಕ ಇಂಗ್ಲೀಷರ ಆಳ್ವಿಕೆ, ಏ ನಮ್ಮ ನಾಡಲ್ಲಿ ಯಾಕ ಇಂಗ್ಲೀಷರ ಆಳ್ವಿಕೆ. ಹಿಂಗ ಸೈಲಿ ಬಿಟ್ರೆ ಕೊಡ್ತಾರ ಕೈಯಾಗಿ ಬೋಕಿ, ನಾಡ ಬಿಟ್ಟು ದೂಡು ನಂದ ಹೊರ ಹಾಕಿ. ಜತ್ತಿ ಸರ್ಕಾರ ಕೂಡ ಕುಸ್ತಿ ಹಿಡದನವ ಗಸ್ತಿ ತಿರುಗಿ ಹೇಳ್ತಾನ ಇಲ್ಲದಂಜಿಕಿ, ಅವ ಗಸ್ತಿ ತಿರುಗಿ ಹೇಳ್ತಾನ ಇಲ್ಲದಂಜಿಕಿ. ಕಾಸು ನಾಸಿಯನ್ನು ತೋರಿಸಿ ಹೇಸಿ ಜನರ ಕೂಡಿಸಿ, ಮೋಸದಿಂದ ಹೊಯ್ದಾರೋ ಸಂಜಿಕೆ ಊಟದಾಗ ವಿಷ ಬೆರೆಸಿ. ಕಂದಿಲೆ ಗುರ್ತ ಹಿಟ್ಟು ಹಿಂದಿನಿಂದ ಹೊಡೆದಾರೋ ಬೇಬರಿಸಿ ಗುಂಡ ಹಾರಿಸಿ. ಕಾಸವರ ಸಮಂತಿಕರು ಮೋಸ ಮಾಡಿ ಕೊಲಿಸಿದರು, ಕಾಸವರ ಸಮಂತಿಕರು ಮೋಸ ಮಾಡಿ ಕೊಲಿಸಿದರು. ಹಿಂಗ ಹಾಳಾತು ಕಿತ್ತೂರು ಸಂಸ್ಥಾನಕ್ಕೆ, ಇಂಥವ್ರಿಂದ ಇರಬೇಕು ನಾವು ಎಚ್ಚರಿಕೆ. ಇಂಥ ಲಂಚ ಬಡಕರಿಗೆ ಜನ್ಮ ನೀಡಬಾರದೆಂದು ಭಾರತ ಮಾತೆಯಲ್ಲಿ ಹೊರತೇನೆ ಹರಕಿ, ನಾ ಭಾರತ ಮಾತೆಯಲ್ಲಿ ಹೊರತೇನೆ ಹರಕಿ.
ಗದಗ ಜಿಲ್ಲಾದೊಳಗ ಅಡವಿ ಸೋಮಾಪುರ ಇರುವುದು ಕೇಳರಿ ಜ್ಞಾನ ಸಲಕಿ ಗಂಧ ಚೆನ್ನಣ್ಣ ಹಿಂಗ ಇತಿಹಾಸ ಹುಡುಕಿ ಕುರ್ತಕೋಟಿ ಮಾಂತೇಶ ಬಂದ ಹಾಡತನ ಕುಡಿದ ಸಬದಾಗ ದಪ್ಪ ಬಾರಿಸಿ ಕೂಡಿದ ಸಬದಾಗ ದಪ್ಪ ಬಾರಿಸಿ ಏ ಚಂದ ಸಭದೋಳು ಬಂದು ಕಂದ ನಾನು ಹೇಳುವೆನು ಬಂದೂರ ಭರತ ಖಂಡದಲ್ಲಿ ಕನ್ನಡ ನಾಡಿನ ಗಂಡು ಹುಲಿ ಏ ಬಂಡ ಬ್ರಿಟಿಷರಿಗೆ ಗಂಡು ಎನಿಸಿದ ಸಿಂಧೂರ ಲಕ್ಷ್ಮಣ ಶೌರ್ಯದಲ್ಲಿ ಸಿಂಧೂರ ಲಕ್ಷ್ಮಣ ಶೌರ್ಯದಲ್ಲಿ ಕೇಳಿ ಸಿಂಧೂರ ಲಕ್ಷ್ಮಣ ಶೌರ್ಯದಲ್ಲಿ ಇದು ರಾಜ್ಯ ಮಟ್ಟದೊಳಗೆ ಪ್ರಥಮ ಸ್ಥಾನ ಪಡ್ಕೊಂಡ್ಬಂದಿನಿ ಸರ್. ಭಾಳ ಚಂದ ಇತ್ತು ರೀ ಹಾಡು. ಆದ್ರೆ ನನಗೆ ಒಂದು ಆಶ್ಚರ್ಯ ಏನಂದ್ರೆ ನೀವು ಶಿಕ್ಷಣ ಕಲ್ತಿಲ್ಲ ಅಂತ ಹೇಳ್ತೀರಿ, ಸಾಲಿಗೆ ಹೋಗಿಲ್ಲ ಸರ್. ಅದ ಸಾಲಿಗೆ ಹೋಗಿಲ್ಲ ಅಂತೀರಿ, ಮತ್ತು ಅದನ್ನ ಸಾಹಿತ್ಯ ರಚನೆ ಅದನ್ನ ಅವ್ರು ಮಾಡಿಕೊಟ್ರು ಅದನ್ನ ನೀವು ತಲೆಯೊಳಗೆ ಅಷ್ಟು ಹಾಡು ತಲೆಯೊಳಗೆ ಇಟ್ಕೊಂಡನ ಹಾಡೋದು. ಹೌದು ಸರ್. ಆದ್ರೆ ಅದನ್ನ ಒಬ್ರು ಫಸ್ಟ್ ಓದಿ ಹೇಳ್ಬೇಕು ಏನು ಹೆಂಗೆ? ಅವಾಗ ಫಸ್ಟಿಗೆ ಅವ್ರ ಹಂಗ ಅಕ್ಷರಗಳನ್ನ ಓದಿದ್ದು ಹೇಳ್ತಿದ್ರು ಸರ್. ನಾ ಅದನ್ನ ಟೂನ್ ಗೊತ್ತಿರ್ತಿತ್ತಲ್ಲ ಸರ್, ಆ ಟೂನ್ಯಾಗ ನಾ ಹಾಕೊಂಡು ಅದನ್ನ ಹಾಡ್ಕೊಂಡ್ರ ಸರ್. ಈಗ ಮೊಬೈಲ್ ಬಂದಾವ್ರಿ, ಮೊಬೈಲ್ ಒಳಗೆ ಈಗ ಈಜಿ ರೀ. ಅಂದ್ರೆ ಅವ್ರು ನಾ ಯಾವ್ದು ಹಾಡ್ ಕಲ್ಕೋಬೇಕಂದ್ರೆ ರೆಕಾರ್ಡಿಂಗ್ ಮಾಡ್ಕೊಂಡು ಕಲ್ಕೊಂಡ್ಬಿಡ್ತೀನಿ. ಆದ್ರೂ ಯಾಕಂದ್ರೆ ನಾವು 10 ಸರಿ ಒಂದು ಪಠ್ಯವನ್ನು ಓದಿದ್ರು ಅದು ನಮ್ಮ ತಲೆಯೊಳಗೆ ಹೋಗಂಗಿಲ್ಲ, ತಲೆಯೊಳಗೆ ಇರಂಗಿಲ್ಲ. ಆದ್ರೆ ಈಗ ಒಂದು ಟೋನನ್ನ ನೀವು ಕ್ರಿಯೇಟ್ ಮಾಡ್ಕೊಂತನ ಈ ಸಾಹಿತ್ಯವನ್ನು ನೆನಪಿಟ್ಕೊಂಡು ಹಾಡೋದಂಥದ್ದು ಭಾಳ ಕಷ್ಟ ಸಾಧ್ಯ ಅನ್ಸೋದಿಲ್ರಿ? ಕಷ್ಟ ಅನ್ಸತ್ತೆ ಸರ್. ಮತ್ತೆ ಕಲಿಬೇಕಾದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಆದ್ರೆ ಭಾಳ ಸಾಹಿತ್ಯ ಕಲ್ತೇನೆ ಸರ್. ಈಗ ನೀವು ಸ್ವತಃ ರಚನೆ ಮಾಡಿದ ಹಾಡುಗಳು ಯಾವ ಅದಾವ ಅಂದ್ರೆ? ಕೆಲವೊಂದಿಷ್ಟು ಮಾಡೇನಿ ಸರ್. ಅವ್ರ ಸಾಂಗ್ ಮಾಡೇನ್ರಿ. ಹೌದು, ಅಂದ್ರೆ ಸ್ವತಃ ನೀವು ರಚನೆ ಮಾಡಿ ನೀವು ಹಾಡೋದು? ಹಾಡೇನಿ ಸರ್. ಯಾವ್ದು ಒಂದು ಭಕ್ತಿ ಗೀತೆ ಅಂದ್ರೆ ಏನೋ ಜನಪದ ಗೀತೆ? ಅದು ಭಕ್ತಿ ಗೀತೆ ಸರ್. ಭಕ್ತಿ ಗೀತೆ ಸರ್. ಒಂದು 2 ಸಾಲ ಅದ್ರದ್ದು ಹೇಳ್ರಿ. ಹಾಂ ಸರ್. ಬೆಳದಿಂಗಳಾಗಿ ಬೆಳಕಾಗಿ ಹೋಗ್ಯಾರ ನಮ್ಮ ಗದುಗಿನ ದೇವರ ಶ್ರೀ ಗುರು ಪುಟ್ಟರಾಜರ, ನಮ್ಮ ಗದುಗಿನ ದೇವರ ಶ್ರೀ ಗುರು ಪುಟ್ಟರಾಜರ. ಬೆಳದಿಂಗಳಾಗಿ ಬೆಳಕಾಗಿ ಹೋಗ್ಯಾರ, ಬೆಳದಿಂಗಳಾಗಿ ಬೆಳಕಾಗಿ ಹೋಗ್ಯಾರ ನಮ್ಮ ಗದುಗಿನ ದೇವರ ಶ್ರೀ ಗುರು ಪುಟ್ಟರಾಜರ, ನಮ್ಮ ಗದುಗಿನ ದೇವರ ಶ್ರೀ ಗುರು ಪುಟ್ಟರಾಜರ. ಹಾವೇರಿ ಜಿಲ್ಲೆ ದೇವಗಿರಿಯಲ್ಲಿ ಜನ್ಮ ತಾಳಿದರ, ಹಾವೇರಿ ಜಿಲ್ಲೆ ದೇವಗಿರಿಯಲ್ಲಿ ಜನ್ಮ ತಾಳಿದರ. ರೇವಣಯ್ಯ ಸಿದ್ದಮ್ಮ ಇವರ ಉದರದಲ್ಲಿ ಉತ್ಪತ್ತಿಯಾದವರ, ರೇವಣಯ್ಯ ಸಿದ್ದಮ್ಮ ಇವರ ಉದರದಲ್ಲಿ ಉತ್ಪತ್ತಿಯಾದವರ. ನಮ್ಮ ಗದುಗಿನ ದೇವರ ಶ್ರೀ ಗುರು ಪುಟ್ಟರಾಜರ, ನಮ್ಮ ಗದುಗಿನ ದೇವರ ಶ್ರೀ ಗುರು ಪುಟ್ಟರಾಜರ. ಇದನ್ನು ಸ್ವಂತ ಸಾಹಿತ್ಯ ಮಾಡಿದ್ವಿ ಸರ್. ಅಡ್ಡಿಲ್ಲ. ಒಟ್ಟು ನೀವು ಇಲ್ಲಿವರೆಗೂ ಎಷ್ಟು ಹಾಡುಗಳನ್ನು ಹಾಡಿರಿ ಅಂದಾಜು? ನನಗೆ ನೆನಪಿನ ಶಕ್ತಿ ಇದ್ದಿದ್ದು ಒಂದು 500 ಸಾಂಗ್ ನೆನಪದ ಸರ್. 500 ಸಾಂಗ್ ನಿಮ್ಮ ತಲೆ ಸ್ಟೋರೇಜ್ ಒಳಗನ ಅದಾವ? ಹಾಂ ಸರ್. ಅಡ್ಡಿ ಇಲ್ಲ. ಆದ್ರೆ ಗ್ರೇಟ್ ಅದು. ಮತ್ತು ಯಾಕಂದ್ರೆ 500 ಹಾಡುಗಳನ್ನು ಹಾಡಬೇಕಂದ್ರೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಎಷ್ಟು ಯಾವುದೋ ಒಂದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅಲ್ಲಿ ಇಲ್ಲಿ ಹಾಡುವಂಥವ್ರು ಒಂದು ಹಾಡನ್ನು ಹಾಡಬೇಕಂದ್ರೆ ಹಲವಾರು ಬಾರಿ ರೀಟೇಕ್ಗಳನ್ನು ತೊಗೊತಿರ್ತಾರೆ. ಆದರೆ ನಮ್ಮ ಗದಗಿನಲ್ಲಿ ಪುಟ್ಟರಾಜ ಅಜ್ಜರು ಒಂದು ನೆಲೆಸಿ ಇಲ್ಲಿ ಈ ಸಂಗೀತದ ಬುನಾದಿಯನ್ನು ಹಾಕಿರುವಂತಹ ಒಂದು ಸ್ಥಳ ಗದಗ. ಈ ಗದಗ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಕಲಾವಿದರು ನಮ್ಮಲ್ಲಿ ಸಂಗೀತವನ್ನು ಸುಗಮವಾಗಿ ಹಾಡುವಂತಹ ಶಕ್ತಿಯನ್ನು ಉಳ್ಳಂಥವರಾಗಿದ್ದಾರೆ. ಸರಾಗವಾಗಿ ಅವರು ಯಾವುದೇ ಒಂದು ಶಿಕ್ಷಣವನ್ನು ಪಡೆದೇ ಇದ್ದರೂ ಸಹಿತ 500-600 ಹಾಡುಗಳನ್ನು ತಮ್ಮ ತಲೆಯ ಜ್ಞಾಪಕದಲ್ಲೇ ಇಟ್ಕೊಂಡು ಹಾಡುವಷ್ಟು ಸಮರ್ಥರಾಗಿದ್ದಾರೆ. ಇಂಥವರಿಗೆ ದೊಡ್ಡ ದೊಡ್ಡ ವೇದಿಕೆಗಳು ಸಿಗಬೇಕು. ಈ ಸರಿಗಮಪ ಅಲ್ಲಿ ಇಲ್ಲಿ ಸಾಕಷ್ಟು ಏನು ಅರಿದೇ ಇರುವಂಥವ್ರು, ಎಷ್ಟೋ ಜನರನ್ನು ಸಂಗೀತದ ಗಂಧನೆ ಗೊತ್ತಿಲ್ಲದೆ ಇರುವಂಥವ್ರನ್ನ ಇಂಥ ಒಂದು ಸರಿಗಮಪ ಆಗಲಿ ಜಿ ಕನ್ನಡದಲ್ಲಿ ಬೇರೆ ಬೇರೆ ಒಂದು ಟಿ ವಿಯಲ್ಲಿ ಬರುವಂಥ ಸಂಗೀತ ಕಾರ್ಯಕ್ರಮಗಳಲ್ಲಿ ತಗೊಳ್ತಾರೆ. ಆದರೆ ಇಂಥ ಕಲಾವಿದರಿಗೂ ಸಹಿತ ಆ ವೇದಿಕೆಗಳು ಸಿಗಬೇಕು ಅನ್ನೋದು
ಅನ್ನೋದು ನಮ್ಮ ಒಂದು ಆಶಯ. ಹಾಗಾಗಿ ನಾನು ಗದಗ ಒಂದು ಜನತೆಯಲ್ಲಿ ವಿನಂತಿಸ್ಕೊಳ್ಳೋದೇನೆ ಅಂದರೆ ನೆಕ್ಸ್ಟ್ ಇನ್ನು ಮುಂದಿನ ಯಾವುದೇ ಇಂಥ ಒಂದು ಸೀಸನ್ ಬಂದಾಗ ಹಿಂಗೆ ನಮ್ಮ ನಿಂಗಪ್ಪ ದಿಂಡಣ್ಣವರು ಅಂಥವರ ಒಂದು ಹೆಸರನ್ನು ನೀವು ಟಿ ವಿಗಳಿಗೆ ವಾಟ್ಸಪ್ ಮೂಲಕ ಆ ನಂಬರ್ ಏನು ಕೊಟ್ಟಿರ್ತಾರೋ ಅಂಥದ್ರ ಮೂಲಕ ಈ ಹಾಡುಗಳನ್ನು ಶೇರ್ ಮಾಡಿರಿ. ಅವರಿಗೆ ಇವ್ರ ಕಲೆ, ಯಾಕಂದರೆ ಎಲ್ಲೋ ಒಂದು ಮೂಲೆಯಲ್ಲಿ ಇರುವಂತಹ ಇವರು ಗದಗ ಜಿಲ್ಲೆ ಅಂದರೆ ಬೆಂಗಳೂರಿಂದ ಎಷ್ಟೋ ದೂರದಲ್ಲಿರುವಂತಹ ಒಂದು ಊರು. ಇಲ್ಲಿರುವಂತಹ ಕಲೆಗಾರರ ಬಗ್ಗೆ ಆ ಬೆಂಗಳೂರಲ್ಲಿರುವಂತಹ ಏನು ಮಾಧ್ಯಮದವ್ರಿಗೆ ಗೊತ್ತಿರೋದಿಲ್ಲ. ಆ ಮಾಧ್ಯಮದವ್ರಿಗೆ ಗೊತ್ತಾಗಬೇಕಾದ್ರೆ ನಮ್ಮ ಊರಿನ ಕಲಾವಿದರನ್ನು ಬೆಳೆಸುವಂತಹ ಒಂದು ಏನು ಮನೋಧರ್ಮ ನಮ್ಮಲ್ಲಿ ಇರಬೇಕಾಗ್ತದೆ. ಹಾಗಾಗಿ ನೀವೆಲ್ಲ ಆ ಒಂದು ಸಂದರ್ಭದಲ್ಲಿ ಇವರ ಒಂದು ಹಾಡಿನ ತುಣುಕುಗಳನ್ನು ಈ ಜಿ ಕನ್ನಡ ಇರ್ಬೋದು, ಕಲರ್ಸ್ ಕನ್ನಡ ಇರ್ಬೋದು, ಇತರೆ ಒಂದು ಟಿ ವಿಗಳ ನಂಬರ್ಗಳೇನು ಕೊಟ್ಟಿರ್ತಾರೋ ಕಾಂಟ್ಯಾಕ್ಟ್ ನಂಬರ್ಗಳನ್ನು ಅವುಗಳಿಗೆ ವಾಟ್ಸಪ್ ಮಾಡುವ ಮೂಲಕ ನಾವು ಇಂತಹ ಕಲಾವಿದರನ್ನ ಅಲ್ಲಿ ಪರಿಚಯ ಮಾಡುವಂತಹ ಒಂದು ಕೆಲಸವನ್ನು ಮಾಡಬೇಕು. ಮುಂದೆ ಇವರಿಗೂ ಅಂಥ ವೇದಿಕೆ ಸಿಗಬೇಕು. ನಮ್ಮ ಗದಗಿನ ಕಲಾವಿದರು ಅಲ್ಲಿ ಹೋಗಿ ಮೆರಿಬೇಕು, ಅವ್ರ ವಿಜಯಗಳಾಗಿ ನಮ್ಮ ಗದಗಿನ ಕೀರ್ತಿಯನ್ನು ಇನ್ನೂ ಹೆಚ್ಚಿಸಬೇಕು ಅನ್ನುವಂಥದ್ದು ನಮ್ಮ ಅಭಿಲಾಷೆ ಆಗಿದೆ. ಅದೇ ರೀತಿಯಾಗಿ ತಾವು ಒಂದು ಆ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಹೇಳ್ತಾ ಮುಂದೆ ಮತ್ತೆ ಮಹಂತೇಶ್ ಅವರ ಜೊತೆಗೆ ಮತ್ತೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳೋಣ. ಬನ್ನಿ ಸ್ನೇಹಿತರೆ. ಈ ಹಾಡನ್ನು ಹಾಡಿಸು ಏನು ಇತ್ತಲ್ಲ, ಇದಕ್ಕೆ ನಿಮಗೆ ಗುರು ಅಂತ ಯಾರು ಸರ್? ಸರ, ನಾನು ಫಸ್ಟಿಗೆ ಭಜನಾ ಪದಗಳು ಆಡ್ತಿದ್ದೆ ರೀ. ಭಜನಾ ಪದ ಸಾಹಿತ್ಯ ಬರೆದು ಕೊಡುವಂಥವ್ರು ಧಾರವಾಡ ಜಿಲ್ಲಾ ಕಾಲ್ವಾಡ ಅವ್ರಿ ಸರ್. ಕಾಲ್ವಾಡ ಅಂತ ಐತ್ರಿ. ಆ ಕಾಲ್ವಾಡದೊಳಗೆ ದಿಲೀಪ್ ಸರ್ ಅಂತಂದ್ರಿ. ಆ ದಿಲೀಪ್ ಸರ್ ಒಂದು ಕೆಲವೊಂದಿಷ್ಟು ವರ್ಷ ಇಲ್ಲೇ ಬಂದಿದ್ರು ಸರ್. ಅವರು ಸನಿಯಾಗಿ ಒಂದು 10-15 ಸಾವಿರ ಹಾಡು ಬರೆದ್ರು ಸರ್ ಅವರು, ಭಜನಾ ಪದಗಳು ರೀ. ಅವರು ಬರೆದು ಕೊಟ್ಟಿರ್ತಕ್ಕಂಥ ಸಾಹಿತ್ಯಗಳನ್ನು ನಾನು ಎಷ್ಟೋ ಪ್ರಾಕ್ಟೀಸ್ ಮಾಡಿ ಭಜನಾ ಪದದಿಂದ ಅವ್ರ ಸಾಹಿತ್ಯದಿಂದ ಹೊರಗೆ ಬಂದಿ ಸರ್. ಆ ಭಜನಾ ಪದ ಆಡ್ಕೊಂತ ಬಂದಂಗೆಲ್ಲ ಇಲ್ಲಿ ನಮ್ಮ ಓಣಿ ಒಳಗೆ ನಮ್ಮ ಕಾಕಾರ ಆಗ್ಬೇಕ್ರಿ ವಿರೂಪಾಕ್ಷಪ್ಪ ಗೂರ್ನವ್ರಂತ, ಅವರು ನಾನು ಭಜನಾ ಹಾಡೋದು ಕಂಡು ನನ್ನ ಟೀಮ್ನೊಳಗೆ ಹಾಕೊಂಡ್ರ ಆತ ಇವ್ರು ನನ್ನ ತಂದು ಅವ್ರ ಜನಪದ ಟೀಮ್ನೊಳಗೆ ನಾನು ಸೇರಿಸ್ಕೊಂಡ್ರೆ ಸರ್. 2002 ನನ್ನ ಟೀಮ್ನೊಳಗೆ ಸೇರಿಸ್ಕೊಂಡ್ರೆ ಸರ್. ಅಲ್ಲಿದ್ದ ನನ್ನ ಜನಪದ ಕಲಿಯಕ್ಕೆ ಹೊರಗೆ ತಂದವ್ರ ವಿರೂಪಾಕ್ಷಪ್ಪ ಗೂರ್ನವ್ರು ಸರ್. ಸಾಹಿತ್ಯ ಭಜನಾ ಸಾಹಿತ್ಯ ಬರೆದವರು ಕಾಲ್ವಾಡದವ್ರು ಸರ್, ದಿಲೀಪ್ ಸರ್ ಅಂತ. ಅಂದ್ರೆ ಅಲ್ಲಿ ನಾವು ಕಡೆ ಕಾಲ್ವಾಡ ಕರ್ವಾಡ ಎರಡು ಕರ್ಲೋಡ್ ಅಲ್ಲ ಸರ್, ಕಾಲ್ವಾಡ ಸರ್. ಕಾಲ್ವಾಡದವ್ರು. ಈಗ ಪ್ರಸ್ತುತ ಅವರು ಏನ್ ಮಾಡ್ತಾರೆ? ಅವರು ಅಲ್ಲೇ ಹೊಲ ಅದಾವ್ರ ಸರ್. ಅವರು ವ್ಯವಸಾಯ ಮಾಡ್ಕೊಂಡು ಅಲ್ಲೇ ಅದಾರ ಸರ್. ಅಂದ್ರೆ ಅವರು ಸಾಹಿತ್ಯನ ಬರೀ ಸಾಹಿತ್ಯ ಬರೀತಾರೆ ಸರ್. ಇನ್ನೂ ಒಂದು ನೀವು ಈಗ ಹೆಂಗೈತಪ್ಪ ಅಂದ್ರೆ, ಈಗ ಒಂದಿಷ್ಟು ಮಂದಿ ನಮ್ಮ ಉತ್ತರ ಕರ್ನಾಟಕದವರು ಈಗ ಎಲ್ಲ ಸಂಗೀತ ಕಾರ್ಯಕ್ರಮಕ್ಕೂ ಹೋಗ್ತಾ ಇದ್ದಾರೆ. ಈಗ ಉದಾಹರಣೆಗೆ ಬಾಳು ಬೆಳಗುಂದಿ ಅವರು ಹೋದ್ರು, ಅಲ್ಲಿ ಜನಪದ ಹಾಡನ್ನ ಹಾಡಿದ್ರು, ಒಟ್ಟು ಪ್ರಶಸ್ತಿನ ವಿಜೇತರಾದ್ರು. ಆದ್ರೆ ಭಾಳ ಮಂದಿ ಏನು ಕಾಮೆಂಟ್ ಮಾಡ್ತಾರೆ ಅಂದರೆ, ಜನಪದ ಕಲಾವಿದರಿಗೆ ಫಿಲಿಮಿನ ಒಂದು ಹಾಡುಗಳನ್ನು ಹಾಡಕ್ಕೆ ಬರೋದಿಲ್ಲ ಅಂತ ಅನ್ನೋದು ಒಂದು ತಲೆ ಕುಂತ್ಬಿಟ್ಟಿರುತ್ತೆ. ಈಗ ನಿಮಗೂ ಏನು ಬರೀ ಜನಪದ ಕಲೆ ಏನು ಜನಪದ ಸಂಗೀತದ ಕಡೆಗೆ ಒಲವು ಜಾಸ್ತಿನೋ ಅಥವಾ ಈ ಚಲನಚಿತ್ರ ಗೀತೆಗಳನ್ನು ನೀವು ಹಾಡ್ತೀರೋ? ಹಾಡ್ತೇನೆ ಸರ್ ಚಲನಚಿತ್ರ. ಅಂದ್ರೆ ಅದ್ರದ್ದು ರೂಢ ಐತಿ. ಆದರೆ ಏನು ಅಂದ್ರೆ ಏನು ಹೇಳ್ತಾರೆ ಅಂದ್ರೆ, ಈ ಜನಪದ ಕಲಾವಿದರು ಹಾಡ್ಕೊಂತ ಹೋಗಿ ಚಲನಚಿತ್ರ ಗೀತೆಗಳನ್ನು ಜನಪದ ದಾಟಿ ಒಳಗೆ ಹಾಡ್ತಾರ ಅಂತೇಳಿ ಬಾಳು ಬೆಳಗುಂದಿದ್ದು ಹಾಡುಗಳನ್ನ ಕೇಳಿದಾಗ ಭಾಳ ಮಂದಿ ಆ ರೀತಿ ಕಾಮೆಂಟ್ ಮಾಡಿದ್ರು. ಅದು ಚಲೋ ಹಾಡ್ತಾರೆ ನಮ್ಮ ಕಲಾವಿದರೆಲ್ಲರೂ ರತ್ನಗಳ. ಆದ್ರೆ ಆ ಒಂದಿಷ್ಟು ಕಾಮೆಂಟ್ ಮಾಡುವಂಥವ್ರು ಅತ್ತಾಗಿನ ಮಂದಿಗೆ ಅದು ರತ್ನಗಳೆಲ್ಲ ಕಾಜಿನ ತುಣುಕುಗಳು ಕಂಡಂಗೆ ಕಾಣ್ತಿರ್ತಾವ. ಆದ್ರೆ ಏನಾಗಲಿ, ಆದ್ರೆ ನಮ್ಮ ಕಲಾವಿದರು ಎಲ್ಲದಕ್ಕೂ ಸಮರ್ಥರಾದಾರ ಅನ್ನೋದನ್ನು ತೋರಿಸುವಂಥದ್ದು ನಮ್ಮ ಚಾನಲ್ನ ಉದ್ದೇಶ. ಅದಕ್ಕೆ ಒಂದು ಚಲನಚಿತ್ರ ಗೀತೆ ಯಾವ್ದಾರ ಒಂದು ನಿಮ್ಗೆ ನೆನಪಿರುವಂಥದ್ದು ಹಾಡ್ತೇನೆ ಸರ್. ಶ್ರೀಕಂಠ ವಿಷಕಂಠ, ಶ್ರೀಕಂಠ ವಿಷಕಂಠ, ಲೋಕವನುಳಿಸಲು ವಿಷವನೆ ಕುಡಿದ ನಂಜುಂಡೇಶ್ವರನೇ, ಗತಿ ನೀನಂದರೆ ಓಡುತ್ತ ಬರುವ ಕರುಣ ಸಾಗರನೇ, ಗತಿ ನೀನಂದರೆ ಓಡುತ್ತ ಬರುವ ಕರುಣ ಸಾಗರನೇ. ಶ್ರೀಕಂಠ ವಿಷಕಂಠ, ಶ್ರೀಕಂಠ ಆ ವಿಷಕಂಠ. ಕೆಲವೊಂದಿಷ್ಟು ಚಲನಚಿತ್ರ ಗೀತೆಗಳನ್ನು ಹಾಡ್ತೀನಿ ಸರ್. ಹೆಚ್ಚಿಂದ ಮೂಲ ಜನಪದ ಗೀತೆ ಭಾಳ ಹಾಡ್ತೇನೆ. ಜನಪದ ಗೀತೆಗೆ ಅವತ್ತು ಆದ್ರೆ ಸಂಗೀತ ಅದು ಚಲನಚಿತ್ರ ಗೀತೆಗಳು ಬಂದಾಗ ಅದನ್ನು ಹಾಡುವುದು ನಾವು ನಿಮ್ಗೆ ಅಭ್ಯಾಸ ಐತ್ರಿ. ಹೌದು ಸರ್. ಆಮೇಲೆ ನಿಮ್ಗೆ ಹೆಚ್ಚು ಈ ಜನಪದ ಹಾಡುಗಳು ಅಂತಂದ್ರೆ ಸಾಮಾನ್ಯವಾಗಿ ಲಾವಣಿ ಪದಗಳು ಬರ್ತಾವ, ಬೀಸುಕಲ್ಲಿನ ಪದ ಬರ್ತಾವ, ಭಜನಾ ಪದ ಬರ್ತಾವ, ನಂತರ ತ್ರಿಪದಿಗಳು ಬರ್ತಾವ. ಈ ಎಲ್ಲ ಸಾಹಿತ್ಯದೊಳಗೆ ನಿಮಗೆ ಹೆಚ್ಚು ಆಸಕ್ತಿ ಇರುವಂತಹ ಒಂದು ನಿಮ್ಗೆ ಹೆಚ್ಚು
ಏನು ಅದನ್ನು ಬಳಕೆ ಮಾಡ್ತಾ ಇರುವಂಥದ್ದು ಯಾವ ಒಂದು ಲಾವಣಿ ಪದ ಸರ ಜನಪದ ಗೀತೆಗಳು ಸರ್. ಜನಪದ ಗೀತೆಗಳು ಮತ್ತು ಲಾವಣಿ ಪದಗಳು ಅಂದ್ರೆ ಆಧುನಿಕ ಜನಪದನೋ ಏನು ಮೂಲ ಜನಪದ ಮೂಲ ಜನಪದನ್ನ ನೀವು ಇಟ್ಕೊಂಡು ಇದನ್ನ ಮಾಡಾಕತ್ತೀರಿ. ಆಮೇಲೆ ಈ ಭಜನೆ ಪದಗಳನ್ನು ನಿಮ್ಗೊಂದು ಕೀರ್ತಿ ಈಗ ಹೆಚ್ಚು ಕೀರ್ತಿ ತಂದು ಕೊಟ್ಟಂಥವು ಜನರಿಗೆ ಪರಿಚಯ ಮಾಡಿಸ್ಕೊಟ್ಟಿರುವಂಥ ಸಾಹಿತ್ಯ ಯಾವ್ದು ನಿಮ್ದು? ಭಜನಾ ಪದಗಳು ಸರ್. ಭಜನಾ ಪದಗಳು ರೀ. ಆಮೇಲೆ ಜನಪದ ಗೀತೆಗಳು. ಫಸ್ಟಿಗೆ ಭಜನಾ ಪದ ರೀ, ಆಮೇಲೆ ಜನಪದಗಳನ್ನ ಕಲ್ಕೋಂತ ಬಂದ್ರಿ. ಓಕೆ. ಈ ಭಜನಾ ಪದ ಅಂದ್ರೆ ಅವನ ಸಾಹಿತ್ಯ ನೀವು ಸೃಷ್ಟಿ ಮಾಡ್ತಿದ್ರೆ ನನ್ನ ಮೂಲ ಸಾಹಿತ್ಯ ಯಾವ್ದಾರ ಮೊದಲಿದ್ದಂಥ ಸಾಹಿತ್ಯನ ನೀವು ಜಾಸ್ತಿ ಬಳಕೆ ಮಾಡ್ತೀವಿ? ಮೊದಲು ವಚನಗಳು ಇದ್ದವು ರೀ, ಅಲ್ಲಪ್ರಭು ದೇವ್ರ ವಚನಗಳು, ಆಮೇಲೆ ಬಸವಣ್ಣವ್ರ ವಚನಗಳು, ಇವು ತರ ಕೆಲವೊಂದಿಷ್ಟು ವಚನಗಳು ಇದ್ದವು ರೀ ಸರ್. ಆಮೇಲೆ ನಮ್ಮ ದಿಲೀಪ್ ಸರ್ ಸಾಹಿತ್ಯ ಬರೀತಿದ್ದಾರೆ ಅಂದ್ರೆ ಅವ ಒಂದು ಮೂಲ ತತ್ವ ಹಿಡ್ಕೊಂಡು ಅವ್ರು ಒಂದು ಸಾಹಿತ್ಯ ಬರೀತಾರೆ ಸರ್. ಅವನ್ನ ಆಧ್ಯಾತ್ಮಿಕವಾಗಿ ಸಾಹಿತ್ಯ ಇದ್ದುದು ಮಾತ್ರ ನಾ ಕಲ್ಕೊಂಡು ಬಂದೀನಿ ಸರ್. ಒಟ್ಟು ಭಜನಾ ಪದ ಮೂಲ ನಿಮ್ದು ಬೇಸ್ ಜನಪದಕ್ಕೆ ಏನು ತಳಹದಿ ಅಂತಾರಲ್ಲ, ಆ ತಳಹದಿ ನಿಮ್ದು ಭಜನಾ ಪದ. ಅದ್ರ ನಂತರ ನೀವು ಬೇರೆ ಬೇರೆ ಸಾಹಿತ್ಯಗಳನ್ನ ಕಲ್ಕೊಂಡು ಈಗ ಈ ಹೋಳಿ ಹುಣ್ಣಿಮೆ ಹಾಡುಗಳು ಅದ್ರ ಬಗ್ಗೆ ನಿಮ್ದು ಅಭಿಪ್ರಾಯ? ಆ ಹೋಳಿ ಹುಣ್ಣಿಮೆ ಹಾಡುಗಳ ಬಗ್ಗೆನೂ ಭಾಳ ಈಗ ನಶಿಸಿ ಹೋಗ್ತಿರುವಂಥ ಒಂದು ಕಲೆ ಅದು. ಹೌದೌದು ಸರ್. ಯಾಕಂದ್ರೆ ಜನಪದ ಸಾಹಿತ್ಯದಲ್ಲಿ ಉಳಿದ ಎಲ್ಲ ಕಲೆಗಳು ಉಳ್ಕೊಂಡವು. ಆದ್ರೆ ಹೋಳಿ ಹುಣ್ಣಿಮೆ ಹಾಡುಗಳು ಅಂತಂದ್ರೆ ಅವು ಸ್ವಲ್ಪ ಅಶ್ಲೀಲ ಇರ್ತಾವ ಅಂತ ಅನ್ನೋದಕ್ಕೆ ಅದನ್ನ ಬಳಕೆ ಮಾಡ್ತಾ ಇರುವಂಥವ್ರು ಕಡಿಮೆ ಆದ್ರು. ನಾನಂತರ ಈಗ ಅದು ಏನಾಗೈತೆ ಅಂದ್ರೆ ಅದು ನಶಿಸೇ ಹೋಗ್ಬಿಟ್ಟದು, ಹೌದಲ್ರಿ? ಆದ್ರೆ ಆ ಹೋಳಿ ಹುಣ್ಣಿಮೆ ಹಾಡುಗಳು ಏನಾದ್ರು ನಿಮ್ಗೆ ಬರ್ತಾವ ಸರ್? ಅವು ಒಡ್ನಾಟ ಇಲ್ಲಲ್ರಿ, ಸ್ವಲ್ಪ ಸರ್ ಅವು ಹಂತಿ ಪದಗಳವೆಲ್ಲ ಬರ್ತಾವ ಸರ್. ಈ ಹಂತಿ ಪದಗಳು ಅದು ನಮ್ಮ ಜನರಿಗೆ ಅದನ್ನು ಒಂದು ನಾನು ತಿಳಿಸ್ಕೊಡ್ಬೇಕು. ಯಾಕಂದ್ರೆ ಈಗ ಹಂತಿ ಪದ ಅಂತ ಅಂದ್ಕೊಳ್ಳೇನ ಹಂತಿ ಅಂದ್ರೆ ಏನು ಗೊತ್ತಿಲ್ಲ ಮಂದಿಗೆ, ಹಿಂಗಾಗ್ಬಿಡ್ತದೆ. ಆದ್ರೆ ನಾವು ಜನಪದದ ಬಗ್ಗೆ ಪಾಠ ಮಾಡ್ಬೇಕಾದಾಗಾಯ್ತು, ಅದನ್ನೆಲ್ಲ ಹೇಳ್ತಿರ್ತೀವಿ ಕರೆ. ಆದ್ರೆ ಹಂತಿ ಪದಗಳು ಅಂತ ಹೇಳ್ತೀವಿ. ಆದ್ರೆ ಹಂತಿ ಪದಗಳು ಹೆಂಗಿರ್ತಾವ ಅನ್ನೋದನ್ನು ಒಂದು ಪ್ರಶ್ನೆ ಆಗ್ಬಿಟ್ಟದೆ ನಮ್ಮ ವಿದ್ಯಾರ್ಥಿಗಳಿಗೆ. ಜಾಸ್ತಿ ಜನರಿಗೆ ಆ ಹಂತಿ ಪದಗಳ ಬಗ್ಗೆ ಮಾಹಿತಿನೇ ಇಲ್ಲ. ಅಂದ್ರೆ ಈ ಎತ್ತುಗಳನ್ನು ಇಟ್ಕೊಂಡು ಉಳುವ ಸಮಯದೊಳಗೆ ಆ ಎತ್ತು ಮತ್ತು ಭೂಮಿ ನಮ್ಮ ಸಂಬಂಧನ ಕೊಡುತ್ತ ಹೇಳುವಂತ ಹಾಡುಗಳ ಹಂತಿ ಪದಗಳಾಗಿರ್ತಾವ. ಆದ್ರೆ ಅವು ಯಾವ ರೀತಿ ಇರ್ತಾವ ಅನ್ನೋದು ಗೊತ್ತಿಲ್ಲ. ಒಂದ್ ಯಾವ್ದಾರು ನಿಮ್ಗೆ ಒಂದು 4 ಸಾಲ ಗೊತ್ತಿದ್ರೆ ಅದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ರಿ. ಬೆಳ್ಳನ ಎರಡೆತ್ತ ಬೆಳ್ಳಿಯ ಬಾರ್ಕೋಲ ಬಂಗಾರದ ಶೆಡ್ಡಿ ಬಲಗೈಯಾಗೋ ಬಂಗಾರದ ಶೆಡ್ಡಿ ಬಲಗೈಯಾಗಿಡಕೊಂಡು ಹೊನ್ನ ಬಿತ್ಯಾರೋ ಹೊಳಿಸಾಲ ಮುಂಗಾರಿ ಹೊಲ ಮಾಡಿ ಮೂಲ್ಯಾಗ ಕಣ ಮಾಡಿ ಕಣದೇವರ ಹೆಸರ ಗೌಡಾರೋ ಕಣದ ದೇವರ ಹೆಸರ ಗೌಡಾರ ಹೊಲದಾಗ ಬಂಗಾರದ ಮೇಟಿ ನಡೆಸ್ಯಾರೋ ಹೋ ಇವು ಅದೇನು ನಡಕ ಲಾಸ್ಟಿಗೆ ನಡಕ ಹುಲ್ಲುಲಿಗ ಅಂತೇನ ಅಂತಿರ್ತ ಅದ ಸರ್. ಹುಲ್ಲಿಗ ಏನಂತಾರ ಅದು ನಾನಾ ತರ ಭಾಷೆದೊಳಗೆ ಅಂತಾರ ಸರ್. ಕೆಲವೊಂದ್ ಕಡೆ ಒಂದ್ ಭಾಷೆದೊಳಗೆ ಅಂತಾರ, ಕೆಲವೊಂದ್ ಕಡೆ ಒಂದ್ ಭಾಷೆ. ಈ ನಮ್ ಕಡೆ ಹುಲ್ಲುಲಿಗೇನ ಅಂತಾರ ಸರ್. ಅದೇ ಹುಲ್ಲುಲಿಗೋ ಅಂತೇನೋ ಜನಪದೊಳಗೆ ಅದನ್ನ ಹಾಡೋರ ಜೊತೆಗೆ ಕೂಡ್ಸುವಂಥದ್ದು ಒಂದು ರೂಢಿ ಐತದ. ಹೌದು ಹೌದು. ಇನ್ನು ಮತ್ತೆ ನೀವು ಏಕಪಾತ್ರಾಭಿನಯನೂ ಮಾಡ್ತೀರಿ ಅಂತೇಳಿ ಕೇಳಲ್ಪಟ್ವಿ. ಏಕಪಾತ್ರಾಭಿನಯ ಅಂದ್ರೆ ಹೆಚ್ಚು ಯಾರ ಒಂದು ಆ್ಯಕ್ಟ್ಗಳನ್ನು ನೀವು ಮಾಡ್ತೀರಿ? ಮನರಂಜನೆ ಕಾರ್ಯಕ್ರಮ, ಜಾತ್ರೆ ಕಾರ್ಯಕ್ರಮಕ್ಕೆ ಹೋದಾಗ ಅಭಿಮಾನಿಗಳು ರಾಯಣ್ಣಂದು ಮಾಡ್ಸಕ್ಕಾಸ್ತಾರ ಸರ್. ಸಂಗೊಳ್ಳಿ ರಾಯಣ್ಣಂದ ಏಕಪಾತ್ರಾಭಿನಯ ಒಂದು 3-4 ನಿಮಿಷ ಆಯ್ತು ಸರ್. ಅದು ಸಂಗೊಳ್ಳಿ ರಾಯಣ್ಣಂದ ಏಕಪಾತ್ರಾಭಿನಯ ಸ್ವಲ್ಪ ಮಾಡ್ತೀನಿ ಸರ್. ಹೌದಂದ್ರೆ ಏಕಪಾತ್ರಾಭಿನಯ ಅಂದ್ರೆ ಈಗ ಸಂಗೊಳ್ಳಿ ರಾಯಣ್ಣನ ಬ್ರಿಟಿಷರು ಅರೆಸ್ಟ್ ಮಾಡಿರ್ತಾರಲ್ಲ ಆ ಒಂದು ಸಂದರ್ಭದೊಳಗು, ಅಥವಾ ಇವರು ಏನು ಹಿಡಿದು ಕೊಡುವಂಥ ಸನ್ನಿವೇಶ ಬರ್ತದಲ್ರಿ ಇಲ್ಲಿ, ಸರ್ ಆ ಒಂದು ಸಂದರ್ಭದಲ್ಲಿ ಚೆನ್ನಮ್ಮನ ಆಸ್ಥಾನಕ್ಕೆ ಬಂದು ಅವರು ಕೆಲವೊಂದಿಷ್ಟು ವಕವಾದ ಮಾಡುವಾಗ ಅವ ಸಿಟ್ಟಿಗೆದ್ದು ಮಾತಾಡುವಂಥ ಸನ್ನಿವೇಶ. ಅವ್ರು ಮಾತಾಡುವಂಥ ಸನ್ನಿವೇಶ ಅಂದ್ರೆ ರಾಣಿ ಜೊತೆ ಮಾತಾಡುವಂಥ ಸನ್ನಿವೇಶ. ಹಾಂ ಸರ್. ಓಕೆ. ಯಾವುದು ಒಂದು ಹೇಳ್ತೀರಿ? ಹಾಂ ಸರ್. ಅವಾಗ ಚೆನ್ನಮ್ಮನ ಹತ್ರ ಠಾಕ್ರೆ ಬರ್ತಾನೆ ಸರ್. ಶಾನಮ್ಮ, ನೀವು ಕಂಪ್ನಿ ಸರ್ಕಾರಕ್ಕೆ ಕಪ್ಪು ಕಾಣಿಕೆಯನ್ನು ಕೊಟ್ಟು ನಮ್ಮ ಜೊತೆ ಒಪ್ಪಂದ ಮಾಡ್ಕೊಳ್ಬೇಕು. ಎಲ್ಲದಿದ್ದರೆ ಕೆತ್ತೂರಿನ ಮಾನಹಾನಿ, ಪ್ರಾಣಹಾನಿ ಆಗೋದು ಖಂಡಿತ. ಮುಚ್ಚು ಬಾಯಿ. ತಾಯಿಯ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡುವಷ್ಟು ಸತ್ಯನೂ ನಿನಗ?
ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರ ಇರೋದು ನಿಮಗಲ್ಲ. ರಾಯಣ್ಣ, ನೇನು ಕೇವಲ ಬಾಗಿಲು ಕಾಯೋ ಸಿಪಾಯಿ, ನಿನ್ನ ಜೊತೆ ಮಾತನಾಡಲು ಬಂದಿಲ್ಲ. ಠಾಕ್ರೆ, ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಚ್ಚಿನಾಗಿ ಗೊತ್ತೈತಿ. ಇದು ಕೆಚ್ಚದ ಕಲಿಗಳ ಹುಟ್ಟಿರೋ ನಾಡೈತಿ. ಅಂಜಿಕೆ ಎಂಬುದನ್ನ ಅರಿಯದ ಬೀಡೈತಿ. ಕಿತ್ತೂರು ದೇಶಭಕ್ತರ ಸ್ವಾಭಿಮಾನದ ಗೂಡೈತಿ. ಪ್ರಾಣ ಹೋದ್ರು ದೇಶ ಉಳಿಲಿ ಎಂಬ ನಾಡು ನಿಷ್ಠೆಯ ಕರುನಾಡೈತಿ. ಇಂಥ ನಾಡ್ಗ ನೀನ್ ಜೀವದ ಭಯ ತೋರಿಸ್ತಿ. ಬದುಕು ಆಸೆ ನಿಮಗಿದ್ದಂಗಿಲ್ಲ ಅಂತ ಕಾಣಿಸ್ತೈತಿ. ನಿಮ್ಮನ್ನು ಉಳಿಸೋ ಆಸೆ ನನಗೂ ಇಲ್ಲ. ಶಾಂತನಾಗು ರಾಯಣ್ಣ, ಶಾಂತನಾಗು. ಗುರುದೇವ, ಹೆತ್ತ ತಾಯಿ ಕತ್ತಿಚ್ಕೋ ಈ ಮಂಗ್ಯ ನನ್ನ ಮಕ್ಕಳ ಮಾತು ಕೇಳ್ಕೊಂಡು ಸುಮ್ಮನೆ ಕುಂದ್ರಾಕ ನಾನು ಶಂಡಾಲ್ರಿ. ಕಿತ್ತೂರು ಚೆನ್ನಮ್ಮ ತಾಯಿ ಬಲಗೈ ಬಂಟ ವೀರ ಸಂಗೊಳ್ಳಿ ರಾಯಣ್ಣ ಅದನಿ. ಹಪ್ಪಳೆ ಕೊಡ್ರಿ ತಾಯಿ. ಕಾಲು ಕೆದರಿ ಜಗಳಕ್ಕೆ ಬಂದಿರೋ ಈ ಕೆಂಪು ಕೋದಿ ತಲೆನ ಹದ್ದಡ್ಡಾಗಿ ಕತ್ತರಿಸಿ ಹಾಕ್ತೀನಿ. ಇದನ್ನ ಮನೋರಂಜನೆಗಾಗಿ ಜಾತ್ರೆ ಒಳಗೆ ಮಾಡ್ಸಕಸ್ತಾರ ಸರ್. ಬೇರೆ ಬೇರೆ ಮಾಡ್ತೀನಿ ಸರ್. ಸಿಂಧೂರ ಲಕ್ಷ್ಮಣನು ಮಾಡ್ತೇನೆ ರೀ. ಆಮೇಲೆ ಭಕ್ತ ಪ್ರಹ್ಲಾದ ಅವನ್ನೆಲ್ಲ ಒಂದಿಷ್ಟು ಮಾಡ್ತೀನಿ ಸರ್. ಅಂದ್ರೆ ಇದು ಈ ಜನಪದ ಕಲಾ ಜೊತೆಗನ ಆ ಒಂದು ಏಕಪಾತ್ರಾಭಿನಯನ್ನು ನಿಮ್ಮಲ್ಲಿ ಐತಂತ ನಮ್ಗೆ ಗೊತ್ತಾಯ್ತು. ಈಗ ನಾನು ಕೇಳೋದಂದ್ರೆ ಇಷ್ಟೆಲ್ಲ ಪ್ರಶಸ್ತಿಗಳು ನಾನು ನೋಡ್ತಾ ಇದ್ರೆ ನಿಜವಲ್ಲೂ ನಮಗೆ ಒಂಥರ ಸಂತೋಷ ಆಗ್ತದೆ. ಒಂದು ಕಡೆ ಹೊಟ್ಟೆ ಉರಿ ಬಂದಾಗ ಆಗಿದೆ. ಅಂದ್ರೆ ನಾವು ಇಷ್ಟೆಲ್ಲ ಕಲ್ತೀವಿ, MA ಮಾಡಿದ್ವಿ, PhD ಮಾಡಿದ್ವಿ, 20 ವರ್ಷದಿಂದ ಪಾಠ ಮಾಡಾಕತ್ತೀವಿ. ಇದ್ರೊಳಗೆ ಒಂದು 10% ಅಷ್ಟು ನಾವು ತಗೊಳ್ಳಿಲ್ಲ. ಆದ್ರೆ ನೀವು ಏನು ಶಿಕ್ಷಣವನ್ನು ಪಡ್ಕೊಳ್ದೇ ಇದ್ರು ಮಣಿ ಪೂರ ಬರೀ ಶೀಲ್ಡ್ ತುಂಬಿಟ್ಟವ. ಇದನ್ನ ನೋಡಿದ್ರೆ ಭಾಳ ಖುಷಿ ಆಗತ್ತದ ನಮಗೆ. ಅಂದ್ರೆ ಈಗ ಏನು ನಾನು ಹೇಳುವಂಥದ್ದು ಅಂದ್ರೆ ಕಮಲ ಅನ್ನುವಂಥದ್ದು ಈ ಅರಮನೆಯಲ್ಲಿ ಅರಳುವಂಥದ್ದಲ್ಲ, ಕೆಸರಿನಲ್ಲೇ ಅರಳುವಂಥದ್ದಕ್ಕೆ ಅನ್ನುವಂಥ ಒಂದು ಉದಾಹರಣೆಗೆ ನಮ್ಮ ಮಹಾಂತೇಶ್ವರ ಇಲ್ಲಿ ಸಾಕ್ಷಿಭೂತ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ಶಿಕ್ಷಣವನ್ನು ಕಲಿದೇ ಇದ್ದರೂ ಸಹಿತ ಆ ಕಲಾದೇವಿ ಅನ್ನುವಂಥದ್ದು ಇವರ ಪಾಲಿಗೆ ಒಲಿದು ಬಂದಿರುವಂಥದ್ದು ಏನೈತಲ್ಲ ಅದು ಭಾಳ ಹೆಮ್ಮೆ ತರುವಂತಹ ಒಂದು ವಿಷಯ ಅಂತೇಳಿ ಹೇಳ್ತೀನಿ. ಈಗ ಇವರಿಗೆ ಇನ್ನೊಂದು ನಾನು ಕೇಳ್ತೇನೆ, ಈ ಪ್ರಶಸ್ತಿಗಳು ಬಂದು ಅಲ್ಲ ಸರ್, ಈ ಮೊದಲನೇ ಪ್ರಶಸ್ತಿ ತಗೊಂಡಾಗ ನಿಮ್ಗೆ ಏನು ಅನುಭವ ಆಯಿತು? ಏನಿಲ್ಲ ಸರ್, 2012 ಸರ್ ಧಾರವಾಡದಾಗ ಬಸವರಾಜ್ ಮನ್ಸೂರ್ ಅವ್ರ ಕಲಾಭವನದೊಳಗೆ ಸರ್. ಇಲ್ಲಿ ಸವಣೂರು ತಾಲೂಕಿನವ್ರು ಒಬ್ಬರು ಹೋರಾಟಗಾರ ಸರ್. ಅವರು ಕನ್ನಡದ ಇದ್ರ ಬಗ್ಗೆ ಹೋರಾಟಗಾರ ಸರ್ ಅವರು. ನಾನು ಇಲ್ಲಿ ಹಾವೇರಿ ಜಿಲ್ಲಾದೊಳಗೆ ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಾನು ಗುರುತಿಸಿ ಸರ್ ಅವರು 2012 ಸರ್ ರಾಷ್ಟ್ರ ಜ್ಯೋತಿ ಪ್ರಶಸ್ತಿ ಅಂತಂದು ಧಾರವಾಡದೊಳಗೆ ಕೊಡಿಸಿದ್ರು ಸರ್ ಅವರು, ಖಾಸಗಿ ಇದ್ರದ್ದು. ಆಮೇಲೆ 2020 ಸರ್ ನಮ್ಮ ಅಡಿಸೋಪರ ವೀರಣ್ಣ ಅಂಗಡಿ ಸರ್ ಅಂತಂದ್ರಿ ಬೆಂಗಳೂರೊಳಗೆ ಜ್ಯೋತಿ ಬಾಪುಲಿ ರಾಷ್ಟ್ರ ಪ್ರಶಸ್ತಿ ಒಂದು ಕೊಡಿಸಿದ್ರು ಸರ್. ಇವೆಲ್ಲ ಕೆಲವೊಂದಿಷ್ಟು ಸನ್ಮಾನ ಆಗಿದ್ವು ರೀ. ಈ ಥರ ಅದೇ ಈಗ ನಿಮ್ಮ ಫಸ್ಟ್ ಪ್ರಶಸ್ತಿ ತೊಗೊಂಡಾಗ ಏನು ಅನ್ನಿಸ್ತು? ಹೆಂಗೆ ಮತ್ತೊಟ್ಟು ಹುಮ್ಮಸ್ ಸರಿಸ್ತಾರ. ಇದನ್ನ ಮುಂದುವರ್ಸ್ಕೊಂತ ಹೋಗ್ಬೇಕು, ಒಳ್ಳೆ ಹೆಸರು ಮಾಡ್ಬೇಕು, ತಂದೆ ತಾಯಿ ಹೆಸರು ತರಬೇಕು, ಒಟ್ಟ ಎಲ್ಲದು ಒಂದು ಅನುಭವ ಭಾಳ ಬರಾಕತ್ತ ಸರ್. ಹೌದು ರೀ. ಯಾಕಂದ್ರೆ ನಾ ತಿಳ್ಕೊಂಡಾಗ ಏನು ಹೇಳ್ತಾರಂದ್ರೆ ಗಿರೆಡ್ಡಿ ಗೋವಿಂದರಾಜ್ ಅವರು ಅಂಥೇಳಿ ಒಬ್ಬ ವಿಮರ್ಶಕರು, ಬಹುಶಃ ನಿಮಗೆ ಗೊತ್ತಿಲ್ಲ, ವಿಮರ್ಶಕರು ಅವ್ರು ಏನು ಹೇಳ್ತಾರೆ ಅಂದ್ರೆ ಪ್ರಶಸ್ತಿ ಅನ್ನುವಂಥದ್ದು ಮೊದಲನೇದ್ದು ಒಂದು ಆಕಸ್ಮಿಕವಾಗಿ ಬರಬೇಕು ಅಂತ ಹೇಳ್ತಾರೆ ಅವರು. ಒಂದು ಆಕಸ್ಮಿಕವಾಗಿ ಬಂದ್ರೆ ಮತ್ತೆ ಒಂದು ಸಾಲ ಹತ್ತವ ಅಂತ ಹೇಳ್ತಾರೆ. ಈಗ ನೀವು ಪ್ರಶಸ್ತಿ ಅನ್ನೋಂಥದ್ದು ನಿಮ್ಮ ಮೊದಲೇ ಗೊತ್ತಿತ್ತು ರೀ ನಾನು ಬರ್ಬೋದು ಅನ್ನುವಂಥದ್ದು ಮೊದಲನೇ ಪ್ರಶಸ್ತಿ ಅಂದ್ರೆ ಫಸ್ಟ್ ಟೈಮ್ ಏನು ತೊಗೊಂಡ್ರಲ್ಲ ಆ ಪ್ರಶಸ್ತಿ ನಿಮಗ ಬರ್ತದೆ ಅಂತೇಳಿ ನೀವು ಅನ್ಕೊಂಡಿದ್ರಿ? ಇಲ್ಲ ಸರ್, ಒಟ್ಟ ಅನ್ಕೊಂಡಿಲ್ಲ ಸರ್. ನನ್ನ ತಲೆಗೆ ಏನ್ರಿ ಬರೀ ಹಾಡು ಕಲಿಬೇಕು, ಇದ್ರಾಗ ನಾ ಮುಂದುವರಿಬೇಕು ಅನ್ನೋದು ಛಲ ಭಾಳ ಸರ್. ಅದು ಒಂದು ಆಕಸ್ಮಿಕವಾಗಿ ಬಂತು ನಿಮ್ಗೆ? ಆಕಸ್ಮಿಕವಾಗಿ ನೀವು ಪ್ರಯತ್ನ ಪಟ್ರಿ, ಅದು ಬಂದ ಕೂಡಲೇ ಮತ್ತೆ ನಿಮ್ಗೆ ಮಾಡ್ಬೇಕಂತ ಹುಮ್ಮಸ್ ಬಂತು, ಹಾಡು ಹಾಡ್ಕೊಂತ ಹೋದ್ರಿ ಪ್ರಶಸ್ತಿಗಳ ಸರಮಾರಿಗಳು ತಲೆಗೆ ಬರಾಕತ್ತು. ಅಡ್ಡಿ ಇಲ್ಲ. ಅದೇ ಈಗ ಒಂದು ಪ್ರಯತ್ನ ನಿಮ್ಮದು ಭಾಳ ಐತಿ. ಈಗ ನಮ್ಮ ಗದಗ ಒಂದು ಜಿಲ್ಲೆಗೆ ಇನ್ನೂ ಹೆಚ್ಚು ಈ ಕಲಾದೇವಿಯ ಒಂದು ಸೇವೆಯನ್ನು ಮಾಡಿ ನಮ್ಮ ಗದಗಿಗೆ ಇನ್ನೂ ಹೆಚ್ಚು ಕೀರ್ತಿಯನ್ನು ತೊಗೊಂಬರ್ರಿ ಅಂತೇಳಿ ನಮ್ಮ ಎಲ್ಲ ಪ್ರೇಕ್ಷಕರ ಪರವಾಗಿ ನಾವು ಆಶಿಸ್ತೇವೆ. ಅದೇ ರೀತಿಯಾಗಿ ಈಗ
ಇನ್ನು ಕೆಲವು ಹಾಡುಗಳನ್ನು ನಿಮ್ಮ ಯಾವ ಭಾಳ ಫೇವ್ರೇಟ್ ಅಂತದವಲ್ರಿ ಹಾಡು ಈಗ ಇಷ್ಟು ಜನಪದ ಹಾಡೊಳಗೆ ಫೇವ್ರೇಟ್ ಅನ್ನುವಂತಹ ಒಂದಿಷ್ಟು ಕೆಲವು ಹಾಡುಗಳನ್ನು ನಮ್ಮ ಪ್ರೇಕ್ಷಕರಿಗೆ ನೀವು ತಿಳಿಸ್ಕೊಡ್ಬೇಕಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. ನಮ್ಮ ದಿಲೀಪ್ ಸರ್ ಭಜನಾ ಪದ ಬರಿತಿದ್ರು ಅಂತಂದಲ್ಲ ಸರ್, ಅವ್ರು ಒಂದು ಸಾಹಿತ್ಯ ಬರ್ದಾರ್ರಿ. ಈಗ ಆಲ್ರೆಡಿ ಎಲ್ಲ ಕಡೆ ಅದು ಭಾಳ ವೈರಲ್ ಐತಿ ಸರ್. ಅದು ಫಸ್ಟ್ ನಾನು ನಿಮ್ಗೆ ಬರೆದು ಕೊಟ್ಟ ಸಾಹಿತ್ಯ ಸರ್. ಅದು ಕ್ಯಾಶೆಟ್ ಮಾಡೋದೈತ್ರಿ ಅದು ಭಾಳ ವೈರಲ್ ಐತಿ ಸರ್. ಅದು ಈ ತಾಯಿ ಬಗ್ಗೆ ವರ್ಣಿಸಿ ಹಾಡುವಂಥದ್ದು ಸರ್. ಅದು ಹೆತ್ತ ತಾಯಿ ತಂದೆಯನ್ನ ಮರಿಬ್ಯಾಡೋ ನೀನ, ಸಾಯುವ ತನಕ ಮಾಡೋ ಜೋಪಾನ, ಸಾಯುವ ತನಕ ಮಾಡೋ ಜೋಪಾನ. ಭೂಮಿ ಮ್ಯಾಲ ತಮ್ಮನಿ ಭೂಮಿ ಮ್ಯಾಲ, ಭೂಮಿ ಮ್ಯಾಲ ಹುಟ್ಟಿ ಬರಾಕ ಅವರ ನೋಡೋ ಕಾರಣ, ಮಾಡಿ ತೀರಿಸು ಅವರ ಋಣ. ಹೆತ್ತ ತಾಯಿ ತಂದೆಯನ್ನ ಮರಿಬ್ಯಾಡೋ ನೀನ, ಸಾಯುವ ತನಕ ಮಾಡೋ ಜೋಪಾನ, ಸಾಯುವ ತನಕ ಮಾಡೋ ಜೋಪಾನ. 9 ತಿಂಗಳ ನಿನ್ನ ಹೊತ್ತು ಹೆತ್ತಿಲ್ಲೇನ, ಯಾವಾಗ ನೋಡೇನಿ ಅಂತಾಳ ಮಾರಿಯನ್ನ, ಯಾವಾಗ ನೋಡೇನಿ ಅಂತಾಳ ಮಾರಿಯನ್ನ. ಹಡಿಯುವಾಗ ನಿನ್ನ ಹಡಿಯುವಾಗ, ಹಡಿಯುವಾಗ ಹಲಬಿ ಹಲಬಿ ಹೋಗಿ ಬಂತು ಪ್ರಾಣ, ಹವ್ವ ಅಂತ ತೆಗೆದ ಬಂದಿ ಕಣ್ಣ. ಹೆತ್ತ ತಾಯಿ ತಂದೆಯನ್ನ ಮರಿಬ್ಯಾಡೋ ನೀನ, ಸಾಯುವ ತನಕ ಮಾಡೋ ಜೋಪಾನ. ಹುಟ್ಟ ಸಿರಿ ತುಂಡ ತುಣಕ ಹಚ್ಚೈತಿ ತ್ಯಾಪಿಯನ್ನ, ಆ ಸಿರಿ ಗಂಟ ಹಾಕಿ ಮುಚ್ಚೈತೋ ಮುದುಕಿ ಮಾನ, ಆ ಸಿರಿ ಗಂಟ ಹಾಕಿ ಮುಚ್ಚೈತೋ ಮುದುಕಿ ಮಾನ. ಮುದುಕಿಗೆ ಮಲಗಾಕ ನಿನ್ನ ತಾಯಿಗೆ ಮಲಗಾಕ, ಮುದುಕಿಗೆ ಮಲಗಾಕ ಕೊಟ್ಟಿದಿ ಒಂದ ಹರಕ ಕೌದಿಯನ್ನ, ಮೂಲ್ಯಾಗ ಮಲಗೈತಿ ಮುದುಕಿ ಸುಮ್ಮನ. ಹೆತ್ತ ತಾಯಿ ತಂದೆಯನ್ನ ಮರಿಬ್ಯಾಡೋ ನೀನ, ಸಾಯುವ ತನಕ ಮಾಡೋ ಜೋಪಾನ, ಸಾಯುವ ತನಕ ಮಾಡೋ ಜೋಪಾನ. ತುತ್ತು ಕೂಳ ಕೊಡಲಿಲ್ಲ ತಾಯಿಗೆ ಕುಂತೈತಿ ಸುಮ್ಮನ, ಬಾಯಿ ತಗದ ಕೇಳೆನಂದರ ಎಲ್ಲಿ ಬರಬೇಕು ತ್ರಾಣ, ಬಾಯಿ ಬಿಚ್ಚಿ ಕೇಳೆನಂದರ ಎಲ್ಲಿ ಬರಬೇಕು ತ್ರಾಣ. ಮುದುಕಿಗೆ ಹುಣ್ಣಾಕ ನಿನ್ನ ತಾಯಿಗೆ ಹುಣ್ಣಾಕ, ಹವ್ವಾಗ ಹುಣ್ಣಾಕ ಕೊಟ್ಟಿದಿ ಒಂದ ಒಡಕ ಬೋಕಿಯನ್ನ, ಹಾಕಿದ್ದು ತಿಂತು ಹಳಸಿದನ್ನ. ಹೆತ್ತ ತಾಯಿ ತಂದೆಯನ್ನ ಮರಿಬ್ಯಾಡೋ ನೀನ, ಸಾಯುವ ತನಕ ಮಾಡೋ ಜೋಪಾನ. ಜಡ್ಡು ಹತ್ತಿನಳ್ಳ ತಾಳ ಹಗಲು ರಾತ್ರಿ ಒಂದೇ ಸವಾನ, ಜಡ್ಡು ಹತ್ತಿನಳ್ಳ ತಾಳ ಹಗಲು ರಾತ್ರಿ ಒಂದೇ ಸವಾನ. ಒಳ್ಳಿ ನೋಡವಲ್ಲೋ ನೀನು ಎಂತ ಕಳ್ಳಿನ್ಯಾವ ನೀನ, ಸತ್ತ ಹೋಗಲೆಂತ ತಾಯಿ ಸತ್ತ ಹೋಗಲೆಂತ, ಅವ್ವ ಸತ್ತ ಹೋಗಲೆಂತ ನೆತ್ತಿಗೆ ಹೊಡೆದಿ ಹೋತ ಮುದುಕಿ ಪ್ರಾಣ, ತಾಯಿಗೆ ತಂದಿಟ್ಟಿ ದುರ್ಮರಣ. ಹೆತ್ತ ತಾಯಿ ತಂದೆಯನ್ನ ಮರಿಬ್ಯಾಡೋ ನೀನ, ಸಾಯುವ ತನಕ ಮಾಡೋ ಜೋಪಾನ. ಗಟ್ಟಿಯಾಗಿ ಹಿಡದಿ ಎರಡು ಹಡಿದವಳ ಕಾಲಲ್ಲ, ಬೆಟ್ಟಿ ಆಗತಾಳೋ ಎಲ್ಲಿ ಈ ಜನ್ಮದಾಗ ಇನ್ನ ಸತ್ತ ಮ್ಯಾಲ, ಹವ್ವ ಸತ್ತ ಮ್ಯಾಲ, ಸತ್ತ ಮ್ಯಾಲ ಹಳತಿ ಯಾಕೋ ತಿಳಿಗೇಡಿ ನೀನ, ಕಾಲ್ವಡ ಕವಿ ಬರೆದ ಕವನ.
ಹೆತ್ತ ತಾಯಿ ತಂದೆಯನ್ನ ಮರಿಬ್ಯಾಡೋ ನೀನ ಸಾಯುವ ತನಕ ಮಾಡೋ ಜೋಪಾನ ಸಾಯುವ ತನಕ ಮಾಡೋ ಜೋಪಾನ ಸಾಯುವ ತನಕ ಮಾಡೋ ಜೋಪಾನ. ಆದರೂ ಈ ಒಂದು ಕಾವ್ಯವನ್ನು ಬರೆದಿರುವಂತಹ ದಿಲೀಪ್ ಅವರು ದಿಲೀಪ್ ಅವರು ಒಳ್ಳೆ ಸಾಹಿತ್ಯವನ್ನು ಬರೆದಿದ್ದಾರೆ. ಆದ್ರೆ ಸಾಹಿತ್ಯ ಬರೆದಿದ್ದನ್ನ ಅದಕ್ಕೆ ಹೊಸ ಜೀವವನ್ನು ತುಂಬಿದ್ರು ಮಾಂತಿದ್ರು. ಖರೆ ಒಂದು ಹೇಳ್ಬೇಕಂದ್ರೆ ಈ ಹಾಡನ್ನು ಕೇಳಿರುವಂಥವರೆಲ್ಲ ಪ್ರತಿಯೊಬ್ಬರು ಭಾವುಕರಾಗ್ತಾರೆ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಇಲ್ಲಿ ಯಾವುದೋ ಒಂದು ಹಾಡನ್ನು ತಪ್ಪಾಗಿ ಹಾಡಿ ರಾತ್ರೋರಾತ್ರಿ ವೈರಲ್ ಆಗಿ ನಿಲ್ತಾ ಇರುವಂತಹ ಎಷ್ಟೋ ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ ಯೂಟ್ಯೂಬ್ನಲ್ಲಿ. ನಾನಿಲ್ಲಿ ಯೂಟ್ಯೂಬ್ ಪ್ರೇಕ್ಷಕರಿಗೆ ಕೇಳುವಂಥದ್ದಿಷ್ಟೇ, ಏನಪ್ಪ ಅಂದ್ರೆ ನಿಜವಾದ ಕಲಾವಿದರು ಏನಾದರೂ ಅವ್ರು ವೈರಲ್ ಆಗಬೇಕು. ಇಲ್ಲಿ ಅವ್ರ ಕಲೆ ಬೆಳಕಿಗೆ ಬರಬೇಕು, ಜೊತೆಗೆ ಅವ್ರಿಗೊಂದು ವೇದಿಕೆ ಸಿಗಬೇಕು, ಜೊತೆಗೆ ಈ ಒಂದು ಅವಕಾಶಗಳು ಅವ್ರನ್ನ ಹುಡುಕೊಂಬರುವಂಥ ಒಂದು ರೀತಿ ಬರಬೇಕಾದ್ರೆ ಇಲ್ಲಿ ನಿಜವಾದ ಕಲಾವಿದರನ್ನು ನಾವು ಇಲ್ಲಿ ನಮ್ಮ ಪ್ರೇಕ್ಷಕರಿಗೆ ನಾನು ವಿನಂತಿ ಮಾಡ್ಕೊಳ್ಳುವಂಥದ್ದು, ಈಗಾಗಲೇ 3700 ಜನ ನಮ್ಮ ಪ್ರೇಕ್ಷಕರಿದ್ದೀರಿ. ಆ ಪ್ರೇಕ್ಷಕರೆಲ್ಲ ಒಂದು ವಿನಂತಿ ಏನು ಮಾಡ್ಕೊಳ್ತೇನೆ ಅಂತಂದ್ರೆ, ಇವರ ಸಂಗೀತದ ಒಂದು ತುಣುಕುಗಳನ್ನು ನೀವು ಅಷ್ಟೇ ನೋಡೋದು ಆಸ್ವಾದಿಸೋದು ಮಾಡೋದಲ್ದನೆ ಇವರ ಒಂದು ಸಂಗೀತವನ್ನು ಬೇರೆ ನಿಮ್ಮ ಗ್ರೂಪ್ನಲ್ಲಿರುವಂತಹ 3000 ಜನ ಏನಿದ್ರು ಆ 3700 ಜನನು ತಮ್ಮ ಗ್ರೂಪ್ಗಳಿಗೆ ಹಾಕುವ ಮೂಲಕ ಲಿಂಕ್ಗಳನ್ನು ಕಳಿಸುವ ಮೂಲಕ ಇವರನ್ನು ಇನ್ನೂ ಎತ್ತರಕ್ಕೆ ಬೆಳೆಸಬೇಕು, ಇವರಿಗೆ ಒಳ್ಳೆ ವೇದಿಕೆ ಸಿಗುವಂಗೆ ಮಾಡಬೇಕು ಅಂತೇಳಿ ಮತ್ತೆ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈಗ ಒಂದು ತಾಯಿಯನ್ನು ಕುರಿತಿರುವಂತಹ ಹಾಡನ್ನು ಇಲ್ಲಿ ಭಾಳ ಭಾವಕರಾದು 2 ಸೆಕೆಂಡ್ನಲ್ಲಿ ನನ್ನ ಒಂದು ಕಣ್ಣಲ್ಲಿಯೂ ನೀರು ಬರುವಂಥ ರೀತಿಯಲ್ಲಿ ಅವರು ಹಾಡಿದರು. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಇನ್ನು ಅವರ ಸಂಗೀತಗಳು ಸಾಕಷ್ಟು ಅದಾವ. ಅವರು ನನಗೆ ಏನು ಅನ್ಸಾಗದ ಅಂದ್ರೆ, ಈ ಒಂದು 3-4 ಹಾಡು ಕೇಳಿಕೊಳ್ಳಿ ತೃಪ್ತಿ ಆಗತ್ತಿಲ್ಲ. ಈ 4 ಹಾಡುಗಳನ್ನು ನಿಮ್ಗೆ ತಿಳಿಸಿಕೊಟ್ಟ ತಕ್ಷಣ ಇವರ ಜನಪದ ಕಲೆ ಇಷ್ಟೇನ ಅಂಥೇಳಿ ಆಗಬಾರ್ದು ಅನ್ನೋದು ನನ್ನ ಆಸೆ. ಈಗ ಹೆಚ್ಚಾನೆಚ್ಚು ಅವರು ನಮಗೆ ಭೇಟಿಯಾದಾಗ ಆಗಾಗ ನಾನೇನೈತಂದ್ರೆ ಅವರ ಒಂದಿಷ್ಟು ವಿಡಿಯೋಗಳನ್ನು ನಾನು ಮಾಡ್ಕೋತೀನಿ, ಆ ಹಾಡುಗಳನ್ನು ನಿಮ್ಗೆ ಮುಟ್ಸುವಂಥ ಕೆಲಸವನ್ನು ಮಾಡ್ತೀನಿ ಅಂಥೇಳಿ ಹೇಳ್ತೀನಿ. ಅವ್ರಿಗೂ ಸಹಿತ ಒಂದು ಯೂಟ್ಯೂಬ್ ಚಾನಲನ್ನು ಮೊನ್ನೆ ಆ್ಯಕ್ಟಿವೇಟ್ ಮಾಡಿಕೊಟ್ಟೀನಿ. ಅವರ ಒಂದು ಕಲೆ ಏನೈತಲ್ಲ ಅದಕ್ಕೆ ಅವ್ರಿಗೆ ಬೆಲೆ ಸಿಗಬೇಕು. ಅದ್ರ ಮೂಲಕ ಅವರಿಗೆ ಒಂದು ಏನು ಫೈನಾನ್ಷಿಯಲಿನೂ ಅನುಕೂಲ ಆಗುವಂಗೆ ಅವ್ರು ಬೆಳೀಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೀನಿ. ಅದಕ್ಕೆ ತಮ್ಮ ಯೂಟ್ಯೂಬ್ ಚಾನಲ್ನ ಇನ್ಮೇಲೆ ಹೆಚ್ಚಾನೆಚ್ಚು ಏನಾಯಿತು ಅದನ್ನು ಆ್ಯಕ್ಟಿವೇಟ್ ಅಂತ ಹೇಳ್ತಾ ಇದ್ದೇನೆ. ಇನ್ನು ಡೈಲಿ ಒಂದು ವಿಡಿಯೋ ಹಾಕಿದ್ರೆ ಕನಿಷ್ಠ ಒಂದು 3 ತಿಂಗಳದಾಗ ಅವ್ರದ್ದು ವಿಡಿಯೋ ಮಾನಿಟೇಷನ್ ಆಗ್ತದೆ. ನಂತರ ಅದರಿಂದ ಹಣನೂ ಅವ್ರು ಗಳಿಸೋದಕ್ಕೆ ಒಂದು ಸಮರ್ಥರಾಗ್ತಾರೆ ಅಂತ ಹೇಳ್ತೀನಿ. ಒಟ್ಟು ಅವ್ರಿಗೆ ಏನು ಬೇಕೋ ಅದನ್ನು ಸಲಹೆಯನ್ನು ನಾನು ಕೊಡ್ತೀನಿ ಅಂಥೇಳಿ ಈ ವೇದಿಕೆ ಮೂಲಕ ಹೇಳ್ತಾ ಇದ್ದೇನೆ. ಅವರಿಗೆ ಅವರು ಬೆಳೆಸಲಿ ಅಂತೇಳಿ ನಾನು ಹೇಳ್ತೀನಿ. ಪ್ರೇಕ್ಷಕರೇ, ಈಗ ನಮ್ಮ ಮಾಂತೇಶ್ ಅವರು ಗೀಗಿ ಪದ ಸಿಹಿಯನ್ನು ಉಣಿಸ್ತಾ ಇದ್ದಾರೆ. ಬನ್ನಿ ಅವರ ಒಂದು ಗೀಗಿ ಪದ ಯಾವ ರೀತಿಯಾಗಿರ್ತದೆ ಅಂತ ಕೇಳೋಣ. ನಮ್ಮ ಅಡಿಯು ಸೋಪರದ ವೀರಣ್ಣ ಅಂಗಡಿ ಸರ್, ಆಮೇಲೆ ಅವ್ರ ತಂದೆಯವರು ಚೆನ್ನಪ್ಪ ಅಂಗಡಿಯವ್ರು ಸರ್ ರಚನೆ ಮಾಡಿರ್ತಕ್ಕಂಥ ಒಂದು ಗೀಗಿ ಪದಗಳನ್ನು ತಮ್ಮ ಮುಂದೆ ಹಾಡ್ತೀನಿ ಸರ್. ಹರಿಹರ ಹಾಗಿಯಗಿ ಹಾಗಾಗಿಯಗಿ ಹಾಗಿಯಗಿ ಏ ಕನ್ನಡ ನಾಡಿನ ಪುಣ್ಯ ಭೂಮಿದು ಹೆಮ್ಮೆಯ ನಾಡಿನ ಕತಿಸಾರ, ನಮ್ಮ ಹೆಮ್ಮೆಯ ನಾಡಿನ ಕತಿಸಾರ. ಇಂಥ ನಾಡಿನ ಬಗ್ಗೆ ಇನ್ಯಾವ ನಾಡಿಗಿಲ್ಲ, ಚೆನ್ನಾಗಿ ಕೇಳಬೇಕ ಕುಂತವರ. ಹಾಗಿಯಗಿ ಹಾಗಾಗಿಯಗಿ ಇನ್ನ ಸಿಂಧೂರ ಲಕ್ಷ್ಮಣ್ಣ ಸಂಗೊಳ್ಳಿ ರಾಯಣ್ಣ ಏ ಗಂಡು ಗಲಿಯಾಗಿ ಬಾಳಿದರ, ನಾಡಿನೊಳಗೆ ಗಂಡು ಗಲಿಯಾಗಿ ಬಾಳಿದರ. ಬಂಡ ಹಾಂಗ್ಲರ ಗುಂಡಿಗೆ ನಡುಗಿಸಿ ಕನ್ನಡ ಕೀರ್ತಿ ಬೆಳೆಸಿದರ. ಇನ್ನ
ಗರುಡ ಕತ್ತಿ ಹಿಡಿದು ರಣ ಕಾದಿದರ ಗಂಡ ಹುಡುಪ ಕೊಟ್ಟು ದುಂಡ ರುಮಾಲು ಸುತ್ತಿ ವೈರಿ ರುಂಡ ಜಗಳಾಡಿದರ ಗಿಯ 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 ಗಿ ಇನ್ನ ಮೈಸೂರು ಹುಲಿ ಎಂದು ಮಾನ್ಯತೆ ಪಡೆದಿದ್ದ ಆ ಟಿಪ್ಪು ಸುಲ್ತಾನ್ ಎಂಬ ಸರ್ದಾರ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಎಂಬ ಸರ್ದಾರ ಚಿತ್ರದುರ್ಗದ ಕೋಟೆಯ ರಕ್ಷಿಸಿ ಒಬ್ಬವ ಶಾಶ್ವತ ಉಳಿಸಳ ತನ್ನ ಹೆಸರ ಗಿಯ 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 ಗಿ ಇನ್ನು ಹಳ್ಳಿಕೇರಿ ಗುದ್ರಪ್ಪ ಮೈಲಾರ ಮದೇವಪ್ಪ ಸ್ವಾತಂತ್ರ್ಯಕ್ಕಾಗಿ ದುಡಿದವರ ಭಾರತದ ಸ್ವಾತಂತ್ರ್ಯಕ್ಕಾಗಿ ದುಡಿದವರ ಮುಂಡರಿಗೆ ಭೀಮರಾಯ ನರಗುಂದ ಬಾಬಾ ಸಾಹೇಬ ದಂಡ ಕಟ್ಟಿ ಹೋರಾಡಿದರ ಗಿಯ 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 ಗಿ ಇನ್ನು ಕನ್ನಡ ಕವಿ ಪುಂಗವರಿದ್ದರು ಹಾರನ್ನ ಪಂಪರಾಗುವಂಕಾರ ಕವಿಗಳು ರನ್ನ ಪಂಪರಾಗುವಂಕಾರ ಉನ್ನತ ಹಾಡನ ಚೆನ್ನಾಗಿ ಹಾಡ್ಯಾರ ಕನಕ ಶರೀಫ ಪುರಂದರ ಗಿಯ 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 ಗಿ ಇನ್ನ ಎಷ್ಟು ಹೊಗಳಿದರು ತೀರಲಾರದು ಏ ಕನ್ನಡ ನಾಡಿನ ಕತಿಸಾರ ನಮ್ಮ ಕನ್ನಡ ನಾಡಿನ ಕತಿಸಾರ ಪಕ್ಕ ಇತಿಹಾಸ ಪಕ್ಕ ಶೋಧಿಸಿ ಬರ್ಯಾವ ಚಂದಣ್ಣ ಕವಿಗಾರ ಗಿಯ 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 ಗಿ ಗದಗ ಜಿಲ್ಲಾದೊಳಗ ಕುರ್ತಕೋಟಿ ಗ್ರಾಮ ಇರುವುದು ಕೇಳರೆ ನನ್ನೂರ ಇಲ್ಲಿ ಇರುವುದು ಕೇಳರೆ ನಮ್ಮೂರ ಬಸವನ ಜಯದಿಂದ ಆಸನದ ಪದಗಳ ಕುಶಲಿಂದ ಹಿಂಗ ಹಾಡುವರ ಗಿಯ 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 ಗಿ ಕೇರಿ ಕುಶಲಿಂದ ಹಿಂಗ ಹಾಡುವರ ಗಿಯ 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 ಗಿ ಇವು ಗೀಗಿ ಪದಗಳ ಸರ್. ಭಾಳ ಸುಂದರವಾಗಿ ಗೀಗಿ ಪದವನ್ನು ನಮ್ಮ ಮಾಂತೇಶ್ ಅವರು ಹೇಳಿದರು. ಈಗ ಇನ್ನೊಂದು ಗೀಗಿ ಪದ ಹಾಡಿ ನಮ್ಮ ಪ್ರೇಕ್ಷಕರಿಗೆ ಇನ್ನೊಂದು ತ್ರಿಪದಿ ಇದನ್ನು ಹೇಳುವಂಥ ಈಗ ಗೀಗಿ ಪದ ಗೀಗಿ ಪದ ಈಗ ಆಡಿದ ಗೀಗಿ ಪದ ಅದೇ ರೀ. ಈಗ ಆಯ್ತಲ್ಲ ಇನ್ನೊಂದು ಯಾವ್ದಾರು ಒಂದು ಸರ್. ಹರಿಹರ ಗಿಯ 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 ಗಿ ಗಂಡ ಬೆಳಗ ಜಿಲ್ಲೆದೊಳಗ ಬೈಲವಂಗಲ್ ತಾಲೂಕು ಪೈಕಿ ಸಂಗೊಳ್ಳೊಂದು ಸಣ್ಣ ಹಳ್ಳಿ ಕಿತ್ತೂರು ನಾಡಗ ಕೇರಿ ಸಂಗೊಳ್ಳೊಂದು ಸಣ್ಣ ಹಳ್ಳಿ ಕಿತ್ತೂರು ನಾಡಗ ರಾಯಣ್ಣ ಹುಟ್ಟಿ ಬಂದರು ಗಂಡವರ ಮನೆಯಾಗ ಮಹಾತಾಯಿ ಕಂಚವನು ಹೊಟ್ಟೆಗ ಗಿಯ 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 ಗಿ ಇನ್ನ ಜಾತಿಯಿಂದ ರಾಯಣ್ಣ ಜಾತಿಯಿಂದ ರಾಯಣ್ಣ ಕುರುಬನು ಆಗ ಆ ವಾಲಿಕ ಹಾಕಿತ್ತು ಅವರ ವಂಶಕ್ಕಾಗ ಕೇಳಿ ವಾಲಿಕ ಹಾಕಿತ್ತು ಅವರ ವಂಶಕ್ಕಾಗ ಸಂಗೊಳ್ಳಿ ಕುಲಕರ್ಣಿ ಇದ್ದ ಬಳಣ್ಣಗಾಗ ಬ್ರಿಟಿಷರು ಬಂದಾರ ದೇಶದ ಮ್ಯಾಗ ಕೇಳಿ ಬ್ರಿಟಿಷರು ಬಂದಾರ ದೇಶದ ಮ್ಯಾಗ ಗಿಯ 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 ಗಿ ಮಲಪ್ರಭಾ ನದಿಯಾಗ ಕುಲಕರ್ಣಿ ಬಾಳಣ್ಣ ಜಳಕ ಮಾಡಿ ನಿಂತಾನ ದಂಡಿ ಮ್ಯಾಗ ಕೇಳಿ ಜಳಕ ಮಾಡಿ ನಿಂತಾನ ದಂಡಿ ಮ್ಯಾಗ ಮೈಲಿಗೆ ಬಗದ ಕೊಡೋ ಅಂತಾನ ರಾಯಣ್ಣಗ ನುಡಿಯ ಕೇಳಿ ಗುಡ್ಗ ಹೊಡಿತೋ ರಾಯಣ್ಣಗ ಗಿಯ 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 ಗಿ ಏ ಸಿಟ್ಟಿಗೆ ಅಂತ ಸೊಂಟ ಬಡದ ಅದು ಶ್ರವಣಲ್ಲೋನ ಏನಂತ ಹೇಳು ಬಾಳೆ ಈಗಿಂದೀಗ ಏನಂತ ಹೇಳು ಬಾಳೆ ಈಗಿಂದೀಗ ನೀರು ಬಿಟ್ಟ ದಂಡಿ ಮೇಲೆ ಜಿಗದ ಬಂದ್ರ ಹುಲಿ ಹಂಗ ಕುದುರೆ ಬಿಟ್ಟ ಕುಲಕರ್ಣಿ ಓಡಿದ ಬಲ್ಲಂಗ ಗಿಯ 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 ಗಿ ಏ ಕುಲಕರ್ಣಿ ಬಾಳಣ್ಣ ಸಂಪಗಾವಿ ಸುಬೇದಾರಗೆ ಆ ದೊಣ್ಣೆಗೆ ತನಾಗೆ ಒಳಗಿಂದೊಳಗೆ
ಹೋಗಿ ಗೊಣ್ಣೆ ಕೇಳ್ತಾನಾಗ ಒಳಗಿಂದೊಳಗ ಗಂಡ ಹುಲಿ ಹುಟ್ಟೈತಿ ಕಿತ್ತೂರ ನಾಡಾಗ ಸುಮ್ಮನೆ ಕುಂತ್ರ ನಮ್ಮ ಜೀವ ಹುಲಿ ಬಾಯಾಗ ಗಿಯ 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 ಗಿ ಏ ಮೋಸದಿಂದ ರಾಯನ್ ಕಳಿಸಿ ಏ ಕುಲಕರ್ಣಿ ಬಾಳಣ್ಣ ಸಂಬಗಾವಿ ಸುಬೇದಾರಗ ಗಣಗತನಾಗ ಒಳಗಿಂದೊಳಗ ಗಂಡ ಹುಲಿ ಹುಟ್ಟೈತಿ ಕಿತ್ತೂರ ನಾಡಾಗ ಸುಮ್ಮನೆ ಕುಂದ್ರ ನಮ್ಮ ಜೀವ ಹುಲಿ ಬಾಯಾಗ ಗಿಯ 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 ಗಿ ಮೋಸದಿಂದ ರಾಯನ್ ಕಳಿಸಿ ಜೈಲೊಳಗ ಇಡಿಸಿ ಬಂದು ಮೀಸಿ ತಿರುವಿ ಅಮಗಿಲ್ ಬರ್ತಾರ ಸಂಗೊಳ್ಳಿ ಊರಾಗ ಹೌದು ಮೀಸಿ ತಿರುವಿ ಅಮಗಿಲ್ ಬರ್ತಾರ ಸಂಗೊಳ್ಳಿ ಊರಾಗ ದುಷ್ಟತನ ಎಚ್ಚಿ ಬೇಸಿ ಕೆಂಚ ತಾಯಿನ ಚೌಡಿ ಕರೆಸಿ ಆ ಕಲ್ಲ ಒರೆಸಿ ನಿಂದಿರ್ಸ್ಯಾರ ಡುಬ್ಬನ ಮ್ಯಾಗ ಗಿಯ 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 ಗಿ ಆ ಡುಬ್ಬದ ಮ್ಯಾಲ ಕಲ್ಲ ಮತ್ತ ಕೆಂಚವ ತಾಯಿ ಹೇಳ್ತಾಳೆ ಆ ಗಂಡಸಲ್ಲ ಬಾಳೆ ನೀನು ಕನ್ನಡ ನಾಡಾಗ ಹೇಳ್ತಾಳ ಗಂಡಸಲ್ಲ ಬಾಳೆ ನೀ ಕನ್ನಡ ನಾಡಾಗ ಸೂರತನ ತೋರಿಸ್ತೀನಿ ಹೆಂಗಸರ ಮ್ಯಾಗ ನನ್ನ ಮಗರಾಯ ಬರ್ಲಿ ಜೈಲ್ ಬಿಟ್ಟ ಹೊರಗ ಗಿಯ 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 ಗಿ 3 ದಿವಸ ಮುಗಿದು ಹೋತು ವಿಚಾರ ಬಂತು ಸುಬೇದಾರಗ ಜಾಮೀನು ಕೊಟ್ಟು ಹೋಗರಾಯ ನೀನು ಹೊರಗ ಜಾಮೀನು ಕೊಟ್ಟು ಹೋಗರಾಯ ನೀನು ಹೊರಗ ಕಣ್ಣು ತುಂಬ ನೀರು ತಂದ ರಾಯಣ್ಣಗ ಯಾರು ಗೊತ್ತ ಇಲ್ರಿ ನಮಗೆ ಊರಾಗ ಗಿಯ 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 ಗಿ ನೆಲಗೇರಿ ರಂಗನಗೌಡರು ಸಂಬಗ ಜೇಲಕ್ಕೆ ಬಂದಿದ್ರಾಗ ಕಣ್ಣು ಚೂಟಿ ಸೊನ್ನಿ ಮಾಡ್ತಾರ ರಾಯಣ್ಣಗ ಏರಿ ಕಣ್ಣು ಚೂಟಿ ಸೊನ್ನಿ ಮಾಡ್ತಾರ ರಾಯಣ್ಣಗ ಗೌಡ್ರ ಜಾಮೀನು ಕೊಟ್ರಾಯ ಜೈಲು ಬಿಟ್ಟ ಹೊರಗ ಬಂದು ಲಡಾಯಿ ಮಾಡಕ್ ತಯಾರಾದ್ರು ಆಗಿಂದಾಗ ಗಿಯ 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 ಗಿ ಸಂಬಗಾವ ಜೈಲು ಮುರಿದ ಬೀಡಿ ಜಾಲಕ್ಕೆ ಬೆಂಕಿ ಹಚ್ಚಿ ಒಡಮಳೆ ಬರ್ತಾರ ಹುಲಿ ಹಂಗ ಸಂಗೊಳ್ಳಿ ಊರಾಗ ಹೌದು ಒಡಮಳೆ ಬರ್ತಾರ ಹುಲಿ ಹಂಗ ಸಂಗೊಳ್ಳಿ ಊರಾಗ ರಾಯಣ್ಣನ ಹರ್ಬಡ್ಕಂಡ ಕುಲಕರ್ಣಿ ಬಾಳಣ್ಣ ಇಂಗ್ಲಿಷರ ಕೈಯಾಗ ಬೆಕ್ಕಿನ ಮರಿ ಹಂಗ ಗಿಯ 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 ಗಿ ಇನ್ನ ಸೈನ್ಯ ಬಂತು ಡೋರಿ ಹೇಳ್ಕ ರಾಯಣ್ಣನ ಸರಿ ಹಿಡ್ದಕ್ಕ ಮುಚ್ಗಿ ಹಾಕಿ ಹಿಡಿದ್ರು ರಾಯನ ಉದಯ ಬಂಡುದಕ್ಕ ಹೌದು ಮುಚ್ಗಿ ಹಾಕಿ ಹಿಡಿದ್ರು ರಾಯನ ಉದಯ ಬಂಡುದಕ್ಕ ದೇಶದೊಳಗ ನಾಡಿ ಅಂದ್ರೆ ಧಾರವಾಡ ಜಿಲ್ಲಕ್ಕ ಏ ಮಾತುಗುರುವಿನ ಸೇವಾ ಸಾಧ ಮಾಡುತ್ತಲಿರ್ಬೇಕ ಗಿಯ 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 ಗಿ ಇದಕ್ಕಿಂತ ಗಿ ಅನ್ನೋರು ಸಾತಿ ಬೇಕು ಸರ್ ಅಂದ್ರೆ ಅದಕ್ಕೆ ಆಮೇಲೆ ನಡಕ್ ಒಂದಿಟ್ಟು ದನಿ ಕೂಡ್ಸೋರು ಬೇಕು ಸಂಭಾಷಣೆ ಮಾಡಕ ಆಮೇಲೆ ಮುಂದೆ ಆಡೋರಿಗೆ ಸ್ವಲ್ಪ ಈ ಒಂದು ಜನಪದ ಹಾಡುಗಳನ್ನು ಹಾಡ್ಬೇಕಾದ್ರೆ ಅದು ಮತ್ತೆ ಈ ಬಾರಿಸುವಂತೆ ನೀವು ತಾಲೀಮ್ ಮಾಡ್ಬೇಕಾಗ್ತದೆ ಇದು ಜನಪದ ಹಾಡನ್ನು ಕಲಿಬೇಕಾದ್ರೆ ಈಗ ನೀವು ನಿಮ್ಮ ತಾಲೀಮನ್ನು ಎಲ್ಲಿ ಮಾಡ್ತೀರಿ ಏನು ಇಲ್ಲಿ ನಮ್ದು ದೇವಸ್ಥಾನ ಐತಿ ಸರ್ ಕನಕಾದೇವಿ ದೇವಸ್ಥಾನ ಐತ್ರಿ ಆ ದೇವಸ್ಥಾನದೊಳಗೆ ಪ್ರಾಕ್ಟೀಸ್ ಮಾಡ್ತಿದ್ವಿ ಸರ್ ಆಮೇಲೆ ಅಂಬೇಡ್ಕರ್ ಭವನ್ ಅಂತಾನೂ ಐತಿ ಸರ್ ಅಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ವಿ ಒಟ್ಟು ಅಲ್ಲಿ ನೀವು ಅದನ್ನ ಪ್ರಾಕ್ಟೀಸ್ ಮಾಡಕ್ಕೆ ಈ ಒಂದು ಗುಡಿ ಮತ್ತು ಅಂಬೇಡ್ಕರ್ ಭವನ್ ಒಟ್ಟು ನಿಮ್ಗೆ ಅಲ್ಲಿ ಏನು ಯಾವುದೇ ನಿರ್ಬಂಧನ ಇಲ್ಲ ಏನಿಲ್ಲ ಸರ್ ಯಾಕಂದ್ರೆ ಈಗ ಸಂಗೀತಗಾರರು ಅಂತಂದ್ರನ ಹೆಂಗಾಗ್ಬಿಡ್ತೈತ್ರಿ ಅಂದ್ರೆ ಸಿಟಿಗಳಾಗ ಮನೆಗಳನ್ನ ಬಾಡಿಗೆ ಕೊಡೋದಿಲ್ಲ. ಹೌದೌದು ಸರ್. ನಾ ಧಾರವಾಡದಾಗ ಇದ್ದಾಗ ಅದೇ ಸಪ್ತಪುರ 2nd ಕ್ಲಾಸ್ನಲ್ಲಿ ಇದ್ದೆ. ಆ ಒಂದು ಸಂದರ್ಭದೊಳಗೆ ಸಂಗೀತ ಮಹಾವಿದ್ಯಾಲಯ ಕರ್ನಾಟಕ ವಿಶ್ವವಿದ್ಯಾಲಯ ಇದು ಕರ್ನಾಟಕ ಕಾಲೇಜ್ನಾಗ ಇತ್ತು. ಎಷ್ಟೋ ಜನ ಪಾಪ ಸಂಗೀತ ಪ್ರಾಕ್ಟೀಸ್ ಮಾಡೋರಿಗೆ ಮುಂಜಾನೆ ಎದ್ಕೊಳ್ಳಿ ಅವ್ರು ಹಾಡು ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಮನೇನ ಬಾಡಿಗೆ ಕೊಡ್ತಿದ್ದಿಲ್ಲ ಅವರು. ಹಂಗಾಗಿ ಏನಾಯ್ತ್ರಿ ಬಾರಿಸೋದು ಇದನ್ನ ಬಾರಿಸೋದು ಅಂತ ಮಾಡ್ತಾರ ಅಂತೇಳಿ ಕೊಡತ್ತಿದ್ದಿಲ್ಲ. ಆದ್ರೆ ನಿಮಗೆ ಇಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಸರ್. ಸಪೋರ್ಟ್ ನಾವೆಲ್ಲ ಕಲಿಬೇಕಾರೆ ಎಲ್ಲರೂ ಸಪೋರ್ಟ್ ಮಾಡ್ರಿ ಸರ್. ಒಟ್ಟು ಸಹಕಾರ ಐತಿ ಇಲ್ಲ ಐತ್ರಿ ಸರ್. ಹಂಗಾಗಿ ತಾಲೀಮ್ ಮಾಡ್ಕೊಳಕ್ಕೆ ಪ್ರಾಬ್ಲಮ್ ಇಲ್ಲ. ಏನಿಲ್ಲ ಸರ್. ಈಗ ನೀವು ತ್ರಿಪದಿ ಯಾವಾದ್ರು ಹಾಡ್ಬೋದು? ಹಾಡ್ತೇನೆ ಸರ್. ಒಂದು ತ್ರಿಪದಿ ಹಾಡು ನಮ್ಮ ಪ್ರೇಕ್ಷಕರಿಗೆ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಮುಂತಾಯಿನ ಎದ್ದೊಂದು
ಗಳಿಗೆ ನೆನದೇನ ಎದ್ದೊಂದು ಗಳಿಗೆ ನೆನದೇನ ಹಾಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಳಿನೀರ ತೆಂಗಿನಕಾಯಿ ತಿಳಿನೀರ ತಕೊಂಡು ಬಂಗಾರದ ಮೋರಿ ತೊಳೆದೇನ ಬಂಗಾರದ ಮಾರಿ ತೊಳೆದೇನ ಊರ ಮುಂದಲ ಬಾವಿ ಯಾರ ತೋಡಿದರೇನ ಕಾಲು ಜಾರಿದರ ಕೈಲಾಸ ಕಾಲು ಜಾರಿದರ ಕೈಲಾಸ ಎಣ್ಣಿನ ಮನವು ಜಾರಿದರ ವನವಾಸ ಮನವು ಜಾರಿದರ ವನವಾಸ ಹದ ನೋಡಿ ಹರಗಣ್ಣ ಹಸಿ ನೋಡಿ ಬಿತ್ತಣ್ಣ ಗರಿ ನೋಡಿ ಕಬ್ಬ ಕಡಿಯಣ್ಣ ಗರಿ ನೋಡಿ ಕಬ್ಬ ಕಡಿಯಣ್ಣ ಎಣ್ಣಿನ ಗುಣ ನೋಡಿ ಶರಗ ಹಿಡಿಯಣ್ಣ ಗುಣ ನೋಡಿ ಶರಗ ಹಿಡಿಯಣ್ಣ ಕಲ್ಲಿನ ಗುಡಿ ನೋಡಿ ಕಣ್ಣ ಜುಮ್ಮೆಂದಾವ ಅಲ್ಲಿಗೆ ನಾನು ಬರಲಾರೆ ಅಲ್ಲಿಗೆ ನಾನು ಬರಲಾರೆ ಇಲ್ಲಿಂದ ಕಾಯಿ ಕರ್ಪೂರವ ಕಳುವೇನ ಕಾಯಿ ಕರ್ಪೂರವ ಕಳುವೇನ ಕಾಯಿ ಕರ್ಪೂರವ ಕಳುವೇನ ಇವು ತ್ರಿಪದ. ಈಗ ಇನ್ನೊಂದು ನಾ ಪ್ರಶ್ನೆ ಕೇಳೋದು ಏನಂತಂದ್ರೆ ಈಗ ನೀವು ಮೊದಲಿಗೆ ಈಗ ನಿಮ್ಮ ಸಂಗೀತವನ್ನು ಪ್ರಾರಂಭ ಮಾಡಿದಾಗ ಹಾಡೋದಕ್ಕೆ ಪ್ರಾರಂಭ ಮಾಡಿದಾಗ ನಿಮ್ಮ ತಂದೆ ತಾಯಿಯವರ ಒಂದು ಒಪಿನಿಯನ್ ಏನಿತ್ತು ಅಂದ್ರೆ ಒಪ್ಪಿಗೆ ಏನಿತ್ತು ಆಗ ಹಾಡಕ್ಕೆ ಪ್ರಾರಂಭ ಮಾಡಿದ್ರಿ ಆಗ ಒಂದಿಷ್ಟು ಮಂದಿ ಏನಂತಿರ್ತಾರ ಅಂದ್ರೆ ಈಗ ಮಗ ಇಲ್ಲ ಸಾಲಿನ ಕಲಿಬೇಕು ಅವ ಒಂದಿಷ್ಟು ಶಾಲಿ ಕಲಿಯಕ್ಕೆ ಹೋದ್ರನ ಇದಾಕದ ಅಂತ ಹೇಳಿ ಅವರಲ್ಲಿ ಕಲೆಗಳು ಇರ್ತಾವ ಯಾಕಂದ್ರೆ ಮಕ್ಕಳಲ್ಲಿ ಸಾಕಷ್ಟು ಕಲೆಗಳು ಇರ್ತಾವ ಬಾಲ್ಯದೊಳಗೆ ಅವನ್ನವರು ಮಾಡಬೇಕು ಅದನ್ನ ನಾನು ಹೋಗ್ಬೇಕು ಅಂತೇಳಿ ಭಾಳ ತಲೆ ಒಳಗೆ ಇರ್ತೈತೆ ಅಂದ್ರೆ ಒಬ್ಬೊಬ್ರಿಗೆ ಚಿತ್ರ ಬಿಡಿಸೋದು ಇರ್ತೈತಿ ಒಬ್ಬೊಬ್ರಿಗೆ ಹಾಡು ಹಾಡೋದು ಇರ್ತೈತಿ ಇನ್ನೂ ಒಬ್ಬೊಬ್ಬರಿಗೆ ಏನೇನೋ ಬೇರೆ ಬೇರೆ ಒಂದಿಷ್ಟು ಬಾಲ್ಯದೊಳಗೆ ಇವು ಇರ್ತಾವ ಆಸಕ್ತಿಗಳಿರ್ತಾವ ಆಗ ಅವನಷ್ಟನ್ನು ಬಿಡಿಸಿ ಬರೀ ಓದಿನ ಕಡೆ ಹೋಗು ಅಂತಿರ್ತಾರ್ರಿ. ಬಾಲ್ಯದೊಳಗೆ ನಿಮ್ಗೆ ಈ ಹಾಡು ಕಲಿಯೋದ್ರೊಳಗ ಆಲ್ರೆಡಿ ನಾ ಸಾಲಿ ಬಿಟ್ಟು ಬಿಟ್ಟಿದ್ದೆ ಸರ್, ಸಾಲಿಗೆ ಹೋಗಿದ್ದಿಲ್ರಿ, ಕೆಲ್ಸಕ್ಕೆ ಹೋಗಿದ್ರಿ, ಹುಡುಗರು ಕೊಟ್ಟೋಗಿ ಕೆಲ್ಸಕ್ಕೆ ಹೋಗಿದ್ರೆ ಕೆಲ್ಸಕ್ಕೆ ಹೋಗ್ರ ಇದ್ರ ಭಜನಾ ಪ್ರಾಕ್ಟೀಸ್ ಮಾಡಾಕತ್ತಿದ್ವಲ್ರಿ ಅವ್ರ ಹಂಗಾರ ಹಾಡ್ತಾರ ಬಿಡ ಅಂತ ಅವರು ಖುಷಿ ಪಡ್ತಿದ್ರು ಸರ್. ಖುಷಿ ಪಡ್ತಿದ್ರು. ಒಟ್ಟು ಸ್ಕೂಲಿಗೆ ಒತ್ತಾಯ ಮಾಡಲಿಲ್ಲ. ಅಷ್ಟರೊಳಗೆ ನಾ ಅಲ್ಲಿ ಸ್ಕೂಲ್ ಬಿಟ್ಟಿದ್ದೆ. ಆದ್ರೆ ತಂದೆ ತಾಯಿಯವ್ರ ಪ್ರೋತ್ಸಾಹನೂ ಸಂಗೀತದೊಳಗೆ ನಿಮ್ಗಿತ್ತು ಅಂತೇಳಿ ಅನಿಸುತ್ತೆ. ಸ್ನೇಹಿತರೆ, ಈಗ ಹೇಳಿರುವಂತಹ ಒಂದು ತ್ರಿಪದಿಯನ್ನು ನಾವು ಕೇಳಿದ್ವಿ. ಈಗ ಅವ್ರ ಬಾಯಿಂದ ವಚನಗಳು ಯಾವ ರೀತಿಯಾಗಿ ಅಂದ್ರೆ ವಚನ ಅಂದ್ರೆ ಮಾತು, ಆ ಮಾತುಗಳು ಹಾಡಿನ ರೂಪವನ್ನು ಯಾವ ರೀತಿಯಾಗಿ ಪಡ್ಕೋತಾವ ಅನ್ನೋದನ್ನು ಆ ಕಲಾವಿದರ ಒಂದು ಬಾಯಿಂದನ ನಾವು ಕೇಳೋಣ. ಬನ್ನಿ ಸ್ನೇಹಿತರೆ, ಮಾಂತೇಶ್ ಅವರು ಈ ವಚನವನ್ನು ಯಾವ ರೀತಿಯಾಗಿ ಗಾನದ ಮೂಲಕ ಪ್ರಸ್ತುತಪಡಿಸ್ತಾರೆ ಅನ್ನೋದನ್ನು ನಾವು ನೋಡೋಣ. ನೀರಿಗೆ ನೈದೆಲೆಯೇ ಶೃಂಗಾರ, ನೀರಿಗೆ ನೈದೆಲೆಯೇ ಶೃಂಗಾರ, ಸಮುದ್ರಕ್ಕ ತೆರೆಯೇ ಶೃಂಗಾರ, ಸಮುದ್ರಕ್ಕ ತೆರೆಯೇ ಶೃಂಗಾರ, ನೀರಿಗೆ ನೈದೆಲೆಯೇ ಶೃಂಗಾರ, ನೀರಿಗೆ ನೈದೆಲೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ ಚಂದಿರನೇ ಶೃಂಗಾರ, ನೀರಿಗೆ ನೈದೆಲೆಯೇ ಶೃಂಗಾರ, ನೀರಿಗೆ ನೈದೆಲೆಯೇ ಶೃಂಗಾರ, ನಮ್ಮ ಕೂಡಲ ಸಂಗಮ ಶರಣರ, ನಮ್ಮ ಕೂಡಲ ಸಂಗಮ ಶರಣರ, ನಸಲಿಗೆ ವಿಭೂತಿಯೇ ಶೃಂಗಾರ, ನೀರಿಗೆ ನೈದೆಲೆಯೇ ಶೃಂಗಾರ,
ನೀರಿಗೆ ನೈದೆಲೆಯೇ ಶೃಂಗಾರ, ನೀರಿಗೆ ನೈದೆಲೆಯೇ ಶೃಂಗಾರ. ವಚನ ಸ್ನೇಹಿತರೆ, ವಚನವನ್ನು ಕೇಳಿದ್ರಿ. ಅಷ್ಟೇ ಅಲ್ದನ ಇವರು ಈ ಮಂಗಳ ಗೀತೆಗಳನ್ನು ಸಹಿತ ಇವರು ಹಾಡ್ತಾರೆ. ಶರೀಫರ ತತ್ವಪದವನ್ನು ಮಂಗಳಾರತಿಯಾಗಿ ಯಾವ ರೀತಿಯಲ್ಲಿ ಅವರು ಹಾಡ್ತಾರೆ ಅನ್ನೋದನ್ನು ನಾವು ನೋಡೋಣ, ಬನ್ನಿ ಸ್ನೇಹಿತರೆ. ಅಂಬಗಾರುತಿಯನ್ನು ದೇವಿಗಾರುತಿಯನ್ನು ರಂಬೇರು ಬೆಳಗಿರಿ ಸುಂಬಾನಿ ಸುಂಬರ ಸಂಹಾರಿಗೆ ಶಂಕರಿಗೆ. ಕುಂಭಕುಚ ಜಗದಾಂಬೆ ನಿನ್ನ ಪಾದ ನಂಬಿಕೊಂಡೆನು ನರ ಶರೀರದಿ, ಅಂಬುಕೇಶನ ರಾಣಿ ಶರಣರ ಬಿಂಬದೊಳ್ಳಲಿದಾಡೋ ಜನನಿ. ಅಂಬಗಾರುತಿಯನ್ನು ದೇವಿಗಾರುತಿಯನ್ನು ರಂಬೇರು ಬೆಳಗಿರಿ ಸುಂಬಾನಿ ಸುಂಬರ ಸಂಹಾರಿಗೆ ಶಂಕರಿಗೆ. ಕೆಟ್ಟ ರಾಕ್ಷಸರನ್ನು ಮೆಟ್ಟಿ ಕೂತಗಿ ಕೊಯ್ದು ಸುಟ್ಟು ತ್ರಿಪುರ ಗೆದ್ದ ಶ್ರೀಕಾಂತೆಗೆ ಶಾಂಭವಿಗೆ. ಭ್ರಷ್ಟ ಮಹೇಶನ ಒಟ್ಟಿ ಬಗೆದು ಬೆಟ್ಟ ಕೊಳ್ಳ ತಳದ ರೇಣುಕ ಸೃಷ್ಟಿಯೋಳ್ಪಟ್ಟಾದ ಬ್ರಹ್ಮನ ಶಿರವನರಿಸಿದ ಪರಮ ಪಾರ್ವತಿಗೆ. ಅಂಬಗಾರುತಿಯನ್ನು ದೇವಿಗಾರುತಿಯನ್ನು ರಂಬೇರು ಬೆಳಗಿರಿ ಸುಂಬಾನಿ ಸುಂಬರ ಸಂಹಾರಿಗೆ ಶಂಕರಿಗೆ. ಹಿಂಡದೈತರನೆಲ್ಲ ಚಂಡಾಡಿ ಕೊರಳೋಳು ರುಂಡಮಾಲೆಯ ಧರಿಸಿದ ಚಾಮುಂಡಿಗೆ ಶಾಂಭವಿಗೆ. ಮಂಡಲದೋಳ್ ಮೆರೆವಂತ ಪುಂಡರ ತುಂಡು ಮಾಡಿದ ಕಳ್ಳ ದೇವತೆ. ಮಂಡಲದೋಳ್ ಮೆರೆವಂತ ಪುಂಡರ ತುಂಡು ಮಾಡಿದ ಕಳ್ಳ ದೇವತೆ. ಕುಂತಳೆ ಶಿಶುನಾಳಧೀಶನ ಕಳ್ಳ ನಿನ್ನಯ ಪಾದ ನೇತ್ರದಿ. ಅಂಬಗಾರುತಿಯನ್ನು ದೇವಿಗಾರುತಿಯನ್ನು ರಂಬೇರು ಬೆಳಗಿರಿ ಸುಂಬಾನಿ ಸುಂಬರ ಸಂಹಾರಿಗೆ ಶಂಕರಿಗೆ ಶಂಕರಿಗೆ ಶಂಕರಿಗೆ. ಸ್ನೇಹಿತರೆ, ಇಲ್ಲಿವರೆಗೂ ಇವರ ಸುಷ್ಟಾಯುವ ಕಂಠದಿಂದ ಹಾಡಿರುವಂಥ ಹಲವಾರು ಬಗೆಯ ಒಂದು ಹಾಡುಗಳನ್ನು ನಾವು ಕೇಳಿದಾಗ ಸಹಜವಾಗಿ ನಮ್ಗೆ ಏನು ಅನ್ನಿಸ್ತದೆ ಅಂತಂದ್ರೆ, ಈ ಒಂದು ಪ್ರಶಸ್ತಿ, ರಾಜ್ಯ ಮಟ್ಟದ ಪ್ರಶಸ್ತಿ ಏನು ಬರುತ್ತಲ್ಲ, ಅದು ಯೋಗ್ಯವಾದಂತಹ ವ್ಯಕ್ತಿಗೇನ ಅದು ದೊರೆತದೆ ಅಂಥೇಳಿ ನಾನು ಇಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಯಾಕಂತಂದ್ರೆ ಈ ಪ್ರಶಸ್ತಿಗಳು ಅನ್ನುವಂಥವು ಇವತ್ತಿನ ದಿನ ಮಾರಾಟಕ್ಕಿಟ್ಟಿರುವಂಥ ಒಂದು ಪ್ರಶಸ್ತಿಗಳಾಗ್ಬಿಟ್ಟವು. ಅಂದ್ರೆ ಈಗ ಒಂದು ದಿವಸ ಅವರು ಒಂದು ಡೋಲಕ್ಕನ್ನು ಹಿಡಿದಿರ್ತಾರೆ, ಮರುದಿವ್ಸ ಅವ್ರಿಗೆ ಒಂದು ಪ್ರಶಸ್ತಿ ಬಂದಿರೋದು. ಅಂದ್ರೆ ಎಲ್ಲ ಕಡೆಗೂ ಏನಾಗ್ಬಿಟ್ಟವು ಅಂದ್ರೆ ಈ ಒಂದು ರಾಜಕೀಯಕರಣ ಆಗಿ, ಆಮೇಲೆ ಈ ಹಣಕಾಸಿನ ಒಂದು ವ್ಯವಹಾರಗಳು ನಡೀತಾ ಬಂದು ಎಂತೆಂಥವ್ರಿಗೆ ಅವ್ರಿಗೆ ಯಾವುದೇ ಒಂದು ಗಂಧ ಇಲ್ಲದೆ ಇದ್ರೂ ನಮ್ಮ ಕಣ್ಣೆದುರಿಗಿನ ಒಂದಿಷ್ಟು ಜನ ಜನಪದ ಒಂದು ಪ್ರಶಸ್ತಿಗಳನ್ನ ತೊಗೊಂಡಂಥವ್ರು ನಮ್ಮ ಕಣ್ಣೆದುರಿಗೆ ಅದಾರ. ಅವನ್ನೆಲ್ಲ ನಾವು ಮಾತಾಡ್ಕೊಂಡಂದು ಅದೇವಿ. ಆದರೆ ಅವರು ಆ ಜನಪದ ಕ್ಷೇತ್ರಗಳು ಯಾವುದೇ ಸೇವೆಯನ್ನು ಸಲ್ಲಿಸಿದ್ರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಅವ್ರಿಗೆ ದೊರೆತಿರುವಂಥದ್ದನ್ನು ನಾವು ನೋಡ್ತೀವಿ. ಆ ಒಂದು ಕಾರಣಕ್ಕೆ ಇಲ್ಲಿ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಈ ಪ್ರಶಸ್ತಿ ಹಿಂದೆ ನಾವು ಬೆನ್ನತ್ತೋಗಬಾರ್ದು, ಆ ಪ್ರಶಸ್ತಿನ ನಮ್ಮ ಹಿಂದೆ ಬೆನ್ನತ್ತಬೇಕು ಅನ್ನೋಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಕಲಾದೇವಿಯ ಸೇವೆಯನ್ನು ಮಾಡ್ತಾ ಇರುವಂಥವ್ರು ಮಹಾಂತೇಶ್ ದಿಂಡಣ್ಣನವರು. ಈಗ ಈ ಒಂದು ಪ್ರಶಸ್ತಿಗಳು ಇಷ್ಟೆಲ್ಲ ಏನು ಬಂದವ, ಅವರ ಒಂದು ಕಲೆಗೆ ಬಂದಿರುವಂತಹ ಒಂದು ಏನು ಅವರ ಪರಿಶ್ರಮದ ಫಲಗಳು ಅಂಥೇಳಿ ಇಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಒಂದು ಕಲೆಗಾರರನ್ನು ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಗದಗಿನ ಎಲ್ಲ
ನಮ್ಮ ಯೂಟ್ಯೂಬ್ ಪ್ರೇಕ್ಷಕರು ಇದನ್ನು ಇವರನ್ನು ಬೆಳೆಸುವಂಥ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಮತ್ತೊಮ್ಮೆ ವಿನಂತಿಸ್ಕೊಳ್ತಾ ಇದ್ದೀನಿ. ಇಷ್ಟೇ ಅಲ್ದೇ ಇದೇ ಕುರ್ತಕೋಟಿ ಒಳಗೆ ಇನ್ನೂ ಹಲವಾರು ಜನ ದೊಡ್ಡ ದೊಡ್ಡ ಕಲಾವಿದರಾದಾರ. ಅವರ ಒಂದು ಪರಿಚಯವನ್ನು ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ನಾನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇಲ್ಲಿ ಒಂದು ಡೊಳ್ಳಿನ ಒಂದು ಕಲಾಮೇಳನೂ ಇದೆ. ಅದೇ ರೀತಿಯಾಗಿ ಇನ್ನೂ ಜನಪದ ಕಲಾವಿದರು ಸಾಕಷ್ಟು ಜನ ಇದ್ದಾರೆ. ಅವರನ್ನು ನಾನು ಪರಿಚಯ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತೀನಿ ಅಂಥೇಳಿ ಇಲ್ಲಿ ನಾನು ಹೇಳ್ತಾ, ಇಲ್ಲಿವರೆಗೂ ನಮ್ಮ ಚಾನಲ್ನಲ್ಲಿ ತಮ್ಮ ಹಾಡುಗಳನ್ನು ಪ್ರದರ್ಶನ ಮಾಡ್ತಾ ತಮ್ಮ ಸಮಯವನ್ನು ಬಿಡುವು ಮಾಡಿಕೊಂಡು ನಮಗೆ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಮಹಾಂತೇಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಾವು ನೀವು ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.